ಆಕಾಶವಾಣಿ ಬೆನ್ನು ನೋವಿಗೆ ಚಿಕಿತ್ಸೆ ಮತ್ತು ಬೆನ್ನು ನೋವು ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ನರರೋಗ ಹಾಗೂ ಬೆನ್ನುಮೂಳೆ ತಜ್ಞರಾದ ಡಾಕ್ಟರ್ ಎನ್.ಸಿ. ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಹಾಸ್ಮೆಟ್ ಆಸ್ಪತ್ರೆಯ ನರರೋಗ ತಜ್ಞರು ಹಾಗೂ ಬೆನ್ನು ಮೂಳೆ ತಜ್ಞರಾದಂತಹ ಡಾಕ್ಟರ್ ಎನ್.ಸಿ. ಪ್ರಕಾಶ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶ್ರೋತೃಗಳೆಲ್ಲ ನಮಸ್ಕಾರ. ಬೆನ್ನು ನೋವು ಅಂದ ಕೂಡಲೇ ಕತ್ತಿನ ಹಿಂಭಾಗದಿಂದ ಹಿಡಿದು ಬೆನ್ನಿನ ಕೊನೆಯ ಭಾಗ ತನಕ ಬೇರೆ ಬೇರೆ ಸ್ಥಳಗಳಲ್ಲಿ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಗಳು ಇತ್ತೀಚೆಗೆ ಕೆಳಗಿನ ಬೆನ್ನಿನ ನೋವು ಜಾಸ್ತಿ ಅಂತಾನೆ ಬರ್ತಾ ಇದ್ದಾರೆ ಅಂತ ಕೇಳಿದ್ದೇವೆ. ಯಾತಕ್ಕೆ ಈ ಕೆಳಗಿನ ಬೆನ್ನಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ? ಇತ್ತೀಚೆಗೆ ಕೆಳಗಿನ ಬೆನ್ನೋವೇ ಆಲ್ಮೋಸ್ಟ್ ಕಾಮನ್. ಹೆಡೇಕ್ ಅಂತ ಹೇಳ್ತಾರೆ ಒಂದು, ಅದು ಬಟ್ ಸ್ಟ್ಯಾಟಿಸ್ಟಿಕ್ಸ್ ಡಿಫ್ರೆಂಟ್ ಆಗುತ್ತೆ, ಬಟ್ ಎರಡು ಆಲ್ಮೋಸ್ಟ್ ಅಲ್ಲೇ ಇದೆ. ಹೆಡೇಕು ಬೆನ್ನೋವು ಎಲ್ಲರಿಗೂ ಬರುವಂತ, ಲೈಫಲ್ಲಿ ಯಾವಾಗಾದ್ರೂ ಒಂದ್ಸಲಿ ಬಂದೇ ಬರೋಂತ ಕಾಯಿಲೆಗಳಾಗಿದೆ. ಇದು ಆಕ್ಚುಲಿ ಬೆನ್ನೋವು ಫಸ್ಟ್ಗೆ ಕಾಯಿಲೆ ಅಂತ ಹೇಳೋದನ್ನು ತಪ್ಪೆ. ಇದು ಆಕ್ಚುಲಿ ಲೈಫ್ ಸ್ಟೈಲ್ ಡಿಸೀಸ್. ನೀವು ಕರೆಕ್ಟ್ ಆಗಿ ನೋಡ್ಕೊಳ್ದೇ ಇರೋ ಅಂತ ಬರೋ ಅಂತ ತೊಂದ್ರೆ. ಅಂದ್ರೆ ಕಾಯಿಲೆ ಅಂತಲ್ಲ, ಫಸ್ಟ್ ಸ್ಟೇಜ್ ಅಲ್ಲಿ ಇನ್ನ ಕಾಯಿಲೆ ಆಗಲ್ಲ ಅದು. ಅಂದ್ರೆ ಹೋಗ್ತಾ ಹೋಗ್ತಾ ಕಾಯಿಲೆ ಆಗುತ್ತೆ. ಹಾಗಾಗಿ ಆರಂಭದ ಹಂತದಲ್ಲಿ ಬೆನ್ನು ನೋವಿನ ಬಗ್ಗೆ ಗಮನ ಹರಿಸಿದ್ರೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಅದು ಮೇಂಟೈನ್ ಮಾಡ್ಬೇಕಷ್ಟೇ. ಖಂಡಿತ ಅಲ್ಲ, ಯಾಕೆಂದ್ರೆ ಸಂಪೂರ್ಣವಾಗಿ ಗುಣಪಡಿಸಬಹುದಲ್ಲ. ಹೌದು, ಕಾಯಿಲೆ ಆಗಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು, ಬಹಳ ಸಮಯ ಕಳೆದಷ್ಟು ಅದು ಕಾಯಿಲೆ ಆಗ್ತಾ ಹೋಗುತ್ತೆ. ಅದಕ್ಕೆ ಟ್ರೀಟ್ಮೆಂಟು ಕಷ್ಟ ಆಗುತ್ತೆ, ಕೊನೆಗೆ ಸರ್ಜರಿ ಆ ತರ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಯಾಕೆ ಈ ಬೆನ್ನಿನ ಕೆಳಗಿನ ಭಾಗ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ? ಮೇನ್ ನಿಮ್ದು ಬಾಡಿ ವೆಯ್ಟ್ ಎಲ್ಲ ಬೀಳೋದು ಮ್ಯಾಕ್ಸಿಮಮ್ ನಿಂತಾಗ ಕಾಲಿಗೆ ಬೀಳುತ್ತೆ, ಬಟ್ ಕೂತಾಗ ಎಲ್ಲ ಮ್ಯಾಕ್ಸಿಮಮ್ ವೆಯ್ಟ್ ಬೀಳೋದು ನಿಮಗೆ ಕೆಳಗಿನ ಬೆನ್ನು. ನಿಂತಾಗ ಕೂಡ ಕಾಲಿಗೆ ಬೀಳುತ್ತೆ ಫಸ್ಟ್, ನೆಕ್ಸ್ಟ್ ಕೆಳಗಿನ ಭಾಗದ ಬೆನ್ನು ಬೀಳುತ್ತೆ. ಬಾಡಿ ವೆಯ್ಟ್ ಮೇನ್ ನಿಮ್ಗೆ ಅಲ್ಲಿ ಬೀಳ್ತಾ ಇರೋದ್ರಿಂದ ಅದಕ್ಕಿಂತ ನಿಮ್ಗೆ ಕೆಳಗೆ ಹರಿಯೋಕ್ಕಿರಲ್ಲ. ಹಂಗಾಗಿ ನಿಮ್ಗೆ ಕೆಳಗಿನ ಬೆನ್ನು ಬಹಳ ಕಾಮನ್. ಅದಕ್ಕೆ ಚೇರ್ ಪ್ರಾಪರ್ ಅದನ್ನೇ ಹೇಳೋದು. ನೀವು ಚೇರ್ ಸಪೋರ್ಟೆಡ್ ಬ್ಯಾಕ್ ರೆಸ್ಟ್ ಇರೋಂಥ ಕಡೆ ಕೂತ್ರೆ ನಿಮ್ ಬೆನ್ನಿಂದ ಬೀಳ್ತಾ ಇರೋ ಕೆಳಗಿನ ಬೆನ್ನಿಗೆ ಬೀಳೋ ಅಂತ ಭಾರ ಸುಮಾರು ನಿಮ್ ಚೇರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಏನು ಸಪೋರ್ಟ್ ಇಲ್ಲದೆ ಕೂಡ್ತಾರೆ ಅಥವಾ ರಾಂಗ್ ಕೂತ್ಕೊಳ್ತಾರೆ, ಬಹಳ ಬಗ್ಗಿ ಕೂಡೋದ್ರಿಂದ ಅದು ನಿಮಗೆ ಕೆಳಗಿನ ಬೆನ್ನ ಅಲ್ಲೇ ಕಾನ್ಸಂಟ್ರೇಟ್ ಆಗಿಬಿಡುತ್ತೆ. ಅದು ಒಂದ್ ದಿನಕ್ಕೆ ಬರಲ್ಲ, ಈ ರೀತಿ ತಿಂಗ್ಳುಗಟ್ಲೆ ವರ್ಷಾನ್ಗಟ್ಲೆ ಆಗಿ ಅದು ಪೂರ್ತಿ ಹೊರಗೆ ಬರೋಷ್ಟೊತ್ತಿಗೆ ಆಕ್ಚುಲಿ ನಿಮಗೆ ಜಾಸ್ತಿನೇ ಆಗಿರುತ್ತೆ ತೊಂದರೆ ಒಳಗಡೆ. ಕೆಲವರು ಏನ್ ಮಾಡ್ತಾರೆ, ಬೆನ್ನು ಅಂದ ಕೂಡಲೇ ಗೊತ್ತಾಗುತ್ತೆ ಅವ್ರಿಗೆ ತಾವು ಕೂತ್ಕೊಳ್ಳೋ ಚೇರ್ ಸರಿ ಇಲ್ಲ ಅಂತ, ಅದಕ್ಕೊಂದು ದಿಂಬು ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ನನಗೆ ಇವಾಗ ಸ್ವಲ್ಪ ಆರಾಮ ಆಯ್ತಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಕರೆಕ್ಟೇ, ಯಾಕಂದ್ರೆ ಬೆನ್ನಲ್ಲಿ ಲಂಬಾರ್ ಲಾರ್ಡೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಕಾನ್ವೆಕ್ಸ್ ಇರುತ್ತೆ. ಆ ಲಾರ್ಡೋಸಿಸ್ ಮೇಂಟೈನ್ ಆದ್ರೆ ನಿಮ್ ಬೆನ್ ಮೇಲೆ ಬೀಳೋ ಅಂತ ಸ್ಟ್ರೆಸ್ ಕಡಿಮೆ. ಅದಕ್ಕೆ ಮೊದಲೆಲ್ಲ ಏನು ಬರೀ ಫ್ಲಾಟ್ ಚೇರ್ಸ್ ಬರ್ತಾ ಇತ್ತು, ಈಗೀಗೆಲ್ಲ ಯೂಶಲಿ ದಿಂಬು ಹಾಕುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಚೇರಲ್ಲೇ ನಿಮ್ಗೆ ಲಾರ್ಡೋಟಿಕ್ ಸಪೋರ್ಟ್ ಅಂತ ಬರುತ್ತೆ. ಆ ತರ ಇದ್ರೆ ಎಕ್ಸ್ಟ್ರಾ ಸಪೋರ್ಟ್ ಹಾಕೋದು ಬೇಡ. ಆ ತರ ಇರ್ಲಿಲ್ಲ, ಟೋಟ್ಲಿ ಫ್ಲಾಟ್ ಚೇರ್ ಇದ್ರೆ ದಿಂಬು ಹಾಕಬೇಕು. ಬಟ್ ಒಂದೇ ಪ್ರಾಬ್ಲಮ್ ಅಂದ್ರೆ ಸಣ್ಣ ದಿಂಬು ಹಾಕ್ಬೇಕು. ಅಂದ್ರೆ ನಿಮ್ ಕೆಳಗಿನ ಬೆನ್ನಲ್ಲಿ ಎಷ್ಟು ಕರ್ವ್ ಇರುತ್ತೆ ಅದಕ್ಕೆ ತಕ್ಕಂಗೆ, ಅಂದ್ರೆ ನಾ ಹೇಳೋದು ಬಹಳ ಸಣ್ಣ ದಿಂಬು ಹಾಕ್ಬೇಕು, ಅಥವಾ ಟವಲ್ನ ರೋಲ್ ಮಾಡಿ ಅದನ್ನ ಬೆನ್ನಿಗೂ ಮತ್ತೆ ಚೇರ್ ನಡುವೆ ಇಟ್ಕೊಂಡು ಕುತ್ಕೋಬೇಕು. ಅಂದ್ರೆ ಸಿಂಬೆ ತರ ಮಾಡ್ತಾ ಇದ್ವಿ ನಾವು ಹಿಂದಿನ ಕಾಲದಲ್ಲಿ, ಆ ತರ ಮಾಡಿ. ಅಷ್ಟು ದೊಡ್ಡದೂ ಬೇಕಾಗಲ್ಲ. ಅಂದ್ರೆ ನೀವೊಂದು ಸಣ್ಣ ಟವಲ್ನ ರೋಲ್ ಮಾಡಿದ್ರೆ ಜನರಲಿ ಅಷ್ಟು ಗ್ಯಾಪ್ ಡೆಪ್ತ್ ನಿಮ್ಗೆ ಸಾಕು. ದಪ್ಪಂದು ಇಟ್ಕೊಂಡ್ರೆ ಏನಾಗುತ್ತೆ, ಆ ಲಾರ್ಡೋಸಿಸ್ ಅಂತ ಏನಿದೆಯಲ್ಲ ಅದಿನ್ನ ಎಕ್ಸಾಗರೇಟ್ ಆಗುತ್ತೆ. ಅಂದ್ರೆ ಎಕ್ಸಾಗರೇಟೆಡ್ ಲಾರ್ಡೋಸಿಸ್ ಅಂತ, ಈವನ್ ಅದನ್ನು ಒಳ್ಳೇದಲ್ಲ. ಆ ತರ ಆದಾಗ ನಿಮಗೆ ಫೆಸೆಟ್ ಮೇಲೆ ತೊಂದರೆ ಬೀಳುತ್ತೆ. ಫೆಸೆಟ್ ಮೇಲೆ ತೊಂದರೆ ಬಿದ್ದರೆ ಅದು ವರ್ಷಾನ್ಗಟ್ಲೆ ಆದ್ರೆ ಮತ್ತೆ ಅದು ತೊಂದರೆ ಕೊಡುತ್ತೆ. ಸೊ ದಿಂಬು ಹಾಕೋದು ಒಳ್ಳೇದು, ಬಟ್ ಅದನ್ನ ಕರೆಕ್ಟ್ ಆಗಿರೋ ನಿಮ್ಮ ಲಾರ್ಡೋಸಿಸ್ಗೆ ತಕ್ಕಂಗೆ ದಿಂಬು ಹಾಕೋದು ಒಳ್ಳೇದು. ಇಲ್ಲ ಅದಕ್ಕಿಂತ ಬೆಸ್ಟ್ ಅಂದ್ರೆ ಒಳ್ಳೆ ಚೇರ್, ಲಾರ್ಡೋಟಿಕ್ ಸಪೋರ್ಟ್ ಇರುವಂತ ಚೇರ್ ತಗೊಳ್ಳೋದು ಒಳ್ಳೇದು. ಕೆಲವು ಸಲ ತುಂಬಾ ದೂರ ಗಾಡಿ ಓಡಿಸ್ತಾರೆ, ವೆಹಿಕಲ್ ಡ್ರೈವ್ ಮಾಡೋರು, ಬೆನ್ನು ಬರುವಂತಹ ಸಾಧ್ಯತೆ ಇದೆ ಅವ್ರಿಗೂ ಕೂಡ. ಅವರು ಹೇಳ್ತಾರೆ ತುಂಬಾ ದೂರ ದಿನ ಡ್ರೈವ್ ಮಾಡ್ತೀನಿ, ಹಾಗಾಗಿ ನಂಗೆ ಬೆನ್ನು ಬರ್ತಾ ಇದೆ ಅಂತ ಅನ್ಬಿಟ್ಟು. ಅದು ಬಹಳ ಕಾಮನ್. ಈಗ ಎಲ್ಲಿ ಯಶವಂತಪುರ ಇರ್ತಾರೆ, ಯಶವಂತಪುರಿಂದ ವೈಟ್ ಫೀಲ್ಡ್ ಓಡಾಡ್ತಾರೆ, 2 hours ಇದರಲ್ಲೇ ವೇಟ್ ಮಾಡ್ತಾರೆ. ಒಂದು ಹೇಳ್ಬೇಕಂದ್ರೆ ನಾರ್ಮಲ್ ನೀವು ರೋಡಲ್ಲಿ ಓಡಿಸ್ತಾ ಇದ್ರೆ, ಬಹಳ ಹಂಪ್ ಇಲ್ದೇ ಇದ್ರೆ ಯೂಶಲಿ ಅಂತ ಸ್ಟ್ರೆಸ್ ಬೀಳಲ್ಲ. ನೀವು ಕೂತಾಗ ಏನ್ ಬೀಳುತ್ತೋ ಅದೇ ಸ್ಟ್ರೆಸ್ ನಿಮ್ಗೆ ಅಲ್ಲಿ ಬೀಳುತ್ತೆ. ಸೊ ಎಕ್ಸ್ಟ್ರಾ ಸ್ಟ್ರೆಸ್ ಆಗಲ್ಲ. ಬಟ್ ಪ್ರಾಬ್ಲಮ್ ಅಂದ್ರೆ ಆ ತರ ರೋಡ್ ಸಿಗೋದು ಬಹಳ ಕಷ್ಟ. ಹಂಪ್ಸ್ ಇರುತ್ತೆ, ತಗ್ಗಿರುತ್ತೆ, ಎತ್ ಹಾಕತ್ತಲ್ಲ ಅಂತ ಕಡೆನೆ ಮೇನ್ ನಿಮ್ಗೆ ಬೆನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ದ ಡ್ಯೂರೇಷನ್. ಈಗ ಸಣ್ಣ ಪುಟ್ಟ 1-2 ಕಿಲೋಮೀಟರ್ 3 ಕಿಲೋಮೀಟರ್ ಅರ್ಧ ಗಂಟೆ ಒಳಗಡೆ ಅದು ರೋಡ್ ಚೆನ್ನಾಗಿದ್ರೆ ಡ್ರೈವ್ ಮಾಡಿದ್ರೆ ಅಂತ ಕಡೆ ತೊಂದರೆ ಬರಲ್ಲ. ಯಾವಾಗ ಲಾಂಗ್ ಡ್ರೈವ್ ಅಂದ್ರೆ 1 hourಕ್ಕಿಂತ 45 minutes to 1 hourಕ್ಕಿಂತ ಯಾವಾಗ ಜಾಸ್ತಿ ಡ್ರೈವ್ ಮಾಡ್ತೀರಿ, ಏನಾಗುತ್ತೆ ಫಸ್ಟ್ ಫ್ಯೂ ಮಿನಿಟ್ಸ್ ಅಥವಾ ಫಸ್ಟ್ 1 hour ನಿಮ್ಮ ಮಸಲ್ ನಿಮ್ದು ವೆಯ್ಟ್, ಬಾಡಿ ವೆಯ್ಟ್ನ ತಡೆಯುತ್ತೆ.
ಅದು ನಿಮ್ಮ ಸ್ಟ್ರೆಂತ್ ಮೇಲೆ ಹೋಗುತ್ತೆ. ಅಂದರೆ ನೀವು ಭಾಳ ಏಜ್ ಆದಂಗೆ ಮಸಲ್ ಸ್ಟ್ರೆಂತ್ ಜಾಸ್ತಿ ಆದರೆ ಭಾಳ ಜಲ್ದಿನೇ ಬೆನ್ನೋವು ಬರುತ್ತೆ. ಈಗ ಮಸಲ್ ಸ್ಟ್ರೆಂತ್ ಚೆನ್ನಾಗಿದ್ರೆ ಯೂಶಲಿ 1 ಅವರ್ ತನಕ ಆರಾಮಾಗಿ ಹೋಗುತ್ತೆ. ಯಾವಾಗ ಮಸಲ್ ಫಟೀಗ್ ಆಗುತ್ತೋ ಆವಾಗ ನಿಮ್ಮದು ಬಾಡಿ ವೇಟ್ ಎಲ್ಲ ಸ್ಪೈನ್ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲಿ ಅಂದರೆ ಎಷ್ಟೊಂದು ವೇರಿಯೇಷನ್ಸ್ ಇರುತ್ತೆ, ಬಟ್ ನಾರ್ಮಲಿ 1 ಅವರ್ ತನಕ ಜನರಲಿ ಹೆಲ್ತಿ ಅಡಲ್ಟ್ ಮೇಲಿದ್ದರೆ ಅವ್ರ ಮಸಲ್ಲೇ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಈ ಮಸಲ್ ಸಪೋರ್ಟ್ ಮಾಡೋ ಅಷ್ಟು ತನಕ ನಿಮ್ಮ ಬೆನ್ನ ಮೇಲೆ ಏನು ಡ್ಯಾಮೇಜ್ ಆಗಲ್ಲ. ಆ ಥರ ನೀವು ಡೈಲಿ ಮಾಡ್ತಾ ಇದ್ರು ನಡೆಯುತ್ತೆ. ಬಟ್ ಯಾವಾಗ ಮಸಲ್ ಫಟೀಗ್ ಆಗುತ್ತೆ ಅದ್ರ ನಂತರನೂ ನೀವು ಕೂತ್ಕೊಂತಿದ್ರಿ ಅಥವಾ ವಾಕ್ ಮಾಡ್ತಾ ಅಥವಾ ಡ್ರೈವ್ ಮಾಡ್ತಾ ಇದ್ರಿ ಅಂದರೆ ಅವಾಗ ಸ್ಪೈನ್ ಡ್ಯಾಮೇಜ್ ಆಗುತ್ತೆ. ಅದು ಒಂದು ದಿನಕ್ಕಾಗಲ್ಲ, ಈ ರೀತಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಡ್ರೈವ್ ಮಾಡ್ತಾ ಇದ್ರೆ 1 ಅವರ್ ಒಳಗಡೆನೆ ಮಾಡೋಷ್ಟು ಅಥವಾ ನಡುವೆ ಬ್ರೇಕ್ ತಗೊಳ್ಳೋಷ್ಟು ಆ ಥರ ಇದ್ರೆ ಒಳ್ಳೇದು. ಇಲ್ಲ ಇನ್ನ ಬೆಸ್ಟ್ ಅಂದರೆ ಅಷ್ಟು ಲಾಂಗ್ ಡ್ರೈವ್ ನಿಮ್ಗೆ ತಡ್ಕೊಳ್ಳೋ ಅಂತ ಬೆನ್ ಶಕ್ತಿ ಮಾಡ್ಕೊಳ್ಳೋದು, ಅಂದರೆ ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಅದಿನ್ನ ಬೆಸ್ಟ್. ಈ ಬೆನ್ನು ನೋವಿಗೆಲ್ಲ ಈಗ ಡಾಕ್ಟರ್ ಹತ್ರ ಯಾರು ಹೋಗ್ತಾರೆ? ಯಾರೋ ನಮ್ಮ ಮನೆಯಲ್ಲೂ ಇನ್ನೊಬ್ರಿಗೆ ಬೆನ್ನು ನೋವು ಬಂದಿತ್ತು, ಅವ್ರೇನೋ ಒಂದು ಬೆಲ್ಟ್ ಹಾಕೊಂಡ್ರು, ನಾನು ಹಾಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ನೋಡಿ ಅನುಕರಿಸುವಂತಹ ಜನನು ಕೂಡ ನಾವು ನೋಡ್ತೇವೆ. ಇದು ಎಷ್ಟು ಸರಿ ಅಂತೀರಾ? ಅಲ್ಲ, ಹಳೆ ಕಾಲದಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ, ಎಷ್ಟೊಂದು ಕರೆಕ್ಟ್ ಟ್ರೀಟ್ಮೆಂಟ್ ಇದೆ. ಬಟ್ ಅದನ್ನ ಇದು ಕರೆಕ್ಟ್ ತಪ್ಪು ಅಂತ ಹೇಳೋದನ್ನು ನೀವು ಅದು ಯಾರ ಹತ್ರ ವೆರಿಫೈ ಮಾಡದೇ ಇದ್ರೆ ಗೊತ್ತಾಗಲ್ಲ. ಒಂದು ಎರಡನೇದು ಈ ಬೆಲ್ಟ್ ಬಗ್ಗೆ. ಬೆಲ್ಟ್ ಬಹಳ ಮಿಸ್ಯೂಸ್ಡ್ ಟ್ರೀಟ್ಮೆಂಟ್ ನಮ್ಮ ಬೆನ್ನಲ್ಲಿ. ಬೆಲ್ಟ್ ಹಾಕಿದ್ರೆ ನಿಮಗೆ ಸಪೋರ್ಟ್ ಸಿಗುತ್ತೆ, ನಿಮ್ಗೆ ಬೆನ್ನಿಗೆ ಸಪೋರ್ಟ್ ಸಿಕ್ಕುಳ್ಳೆ ನಿಮ್ಗೆ ನೋವು ಕಡಿಮೆ ಆಗುತ್ತೆ. ಬಟ್ ಪ್ರಾಬ್ಲಮ್ ಅಂದ್ರೆ ನೀವು ಬೆಲ್ಟ್ ಹಾಕಿದ್ರೆ ಈಗ ನಿಮ್ದು ಮಸಲ್ ಬೆನ್ನು ನಿಮ್ದು ಬಾಡಿ ಹಿಡಿಯೋಂಥ ಮಸಲ್ ಸ್ಟ್ರೆಂತ್ ಇರಬೇಕು. ನೀವು ಬೆಲ್ಟ್ ಹಾಕಿದ್ರೆ ಆ ಮಸಲ್ ಕೆಲಸನೇ ಇಲ್ಲ, ಸೊ ಆ ಮಸಲ್ ಹಾಳಾಗ್ತಾ ಹೋಗುತ್ತೆ. ನಮ್ದು ಮೇನ್ ಟ್ರೀಟ್ಮೆಂಟೇ ನಿಮ್ಗೆ ಅಂದ್ರೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, ನಿಮ್ಮ ಮೇಲೆ ಡಿಪೆಂಡ್ ಆಗಿ ಮಾಡ್ಕೊಳ್ಳೋಂಥ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮನ್ನ ಬೆನ್ನ ಸ್ಟ್ರೆಂತ್ ಮಾಡುವಂಥದ್ದು. ನೀವು ಬೆಲ್ಟ್ ಹಾಕಿದ ಕೂಡಲೇ ನೀವು ಯಾವಾಗ ಮಸಲ್ ವೀಕ್ ಆಗುತ್ತೋ, ಮಸಲ್ ವೀಕ್ ಆಗಿ ನೀವು ಬೆಲ್ಟ್ ತೆಗೆದ ಕೂಡಲೇ ಇನ್ನೂ ಜಾಸ್ತಿ ಬೆನ್ನು ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಒಂದ್ಸಲಿ ಡಿಪೆಂಡ್ ಆಗಿಬಿಟ್ರೆ ಅದೇ ಬೇಕಾಗುತ್ತೆ. ಸೊ ಹಾಗಾಗಿ ಬೆಲ್ಟ್ ಬಹಳ ಮಿಸ್ಯೂಸ್ ಮಾಡ್ತಾರೆ, ಎಷ್ಟೊಂದು ಜನ ಮಿಸ್ಯೂಸ್ ಮಾಡ್ತಾರೆ. ಟೆಂಪ್ರರಿ ಮಾತ್ರ ಬೆಲ್ಟ್ ಅನ್ನ ಉಪಯೋಗಿಸಿ, ಅದನ್ನ ಲಾಂಗ್ ರನ್ ಅಲ್ಲಿ ಬಹಳ ದಿನಗಳು ಅದನ್ನ ಉಪಯೋಗಿಸಬೇಡಿ ಅಂತ ಹೇಳ್ತೀರಾ? ಅಂದ್ರೆ ಈಗ ಅಕ್ಯೂಟ್ ಪೇನ್ ಇರುತ್ತೆ, ಬಹಳ ಸಿವಿಯರ್ ಪೇನ್ ಇರುತ್ತೆ, ಅವಾಗ ನಿಮ್ಗೆ ಯು ನೀಡ್ಸ್ ಒಂದು ಎಕ್ಸ್ಟ್ರಾ ಸಪೋರ್ಟ್, ಫ್ಯೂ ಡೇಸ್ ಅಥವಾ ಮೇ ಬಿ 1 ವೀಕ್ 2 ವೀಕ್ಸ್ ಆ ಥರ ಹಾಕಿ. ಬಟ್ ಎಷ್ಟು ಜಲ್ದಿ ಬೆಲ್ಟ್ ತೆಗೆದು ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಜಲ್ದಿ ಆ ಸ್ಟೇಜಿಗೆ ಬರೋದು ಬಹಳ ಒಳ್ಳೇದು. ಆದ್ರೆ ಬೆಲ್ಟ್ ಹಾಕ್ಬೇಕಾದ್ರೂ ಕೂಡ ವೈದ್ಯರ ಸಲಹೆ ಮೇರೆ ಹಾಕೋದು ಒಳ್ಳೇದು ಅಲ್ವೇ? ಹೌದು, ಯಾಕಂದ್ರೆ ಅದೇ ಹೇಳಿದ್ನಲ್ಲ, ಬೆಲ್ಟ್ ಹಾಕೊಂಡು ಎಷ್ಟೊಂದು ಜನ ಬಹಳ 4 ವರ್ಷ 5 ವರ್ಷ ಆದ್ಮೇಲೆ ಬರ್ತಾರೆ. ಈಗ ಅವ್ರಿಗೆ ಬೆಲ್ಟ್ ಬಿಡಿಸಿ ಸ್ಟ್ರೆಂತ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಸೊ ಅದಕ್ಕೆ ಅಷ್ಟು ದಿನ ಮಾಡದೆ ಬೆನ್ನೋವಿದ್ದಾಗ ಮೇ ಬಿ ಫ್ಯೂ ಡೇಸ್ ಹಾಕೊಂಡು ಜಲ್ದಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಬೆಲ್ಟ್ ಇಲ್ಲದೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ತೀರಾ ಬೆಲ್ಟ್ ಬೇಕಿದ್ರು ಕೂಡ ಅದು ಹಾಕಿ ಅದನ್ನ ಹೆಂಗೆ ಮತ್ತೆ ವಾಪಸ್ ರಿಹ್ಯಾಬಿಲಿಟೇಟ್ ಮಾಡೋದು ಹೇಳ್ತೇವೆ. ಸೊ ಬೆಲ್ಟ್ ಸುಮ್ಮನೆ ಹಾಕೋ ಬದಲಿ ಕನ್ಸಲ್ಟ್ ಮಾಡಿ ಹಾಕೋದು ಬೆಟರ್. ಮತ್ತೆ ಕೆಲವರು ಹೇಳ್ತಾರೆ, ಏನೋ ಬೆಳಗ್ಗೆ ಭಾರ ಎತ್ತಕ್ಕೆ ಹೋದೆ, ಬೆನ್ನಲ್ಲೇನೋ ಕಳಕ್ಕಂತು ಬೆನ್ನೋ ಬಂದ್ಬಿಡ್ತು, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅದನ್ನ ನಿರ್ಲಕ್ಷ್ಯ ಮಾಡೋರು ಇದ್ದಾರೆ. ಹೌದು, ಇದರಲ್ಲಿ 2 ಥರ ಇದೆ. ಅಂದ್ರೆ ಬೇಸಿಕ್ಲಿ ನೀವು ಯಾವಾಗ ನೀವು ಬಗ್ತೀರಿ, ಬಗ್ಗಿ ತೂಕ ಎತ್ತಿದಾಗ ನಿಮ್ಮ ಬೆನ್ನ ಮೇಲೆ ಆಲ್ಮೋಸ್ಟ್ ಡಬಲ್ ದ ಸ್ಟ್ರೈನ್ ಬೀಳುತ್ತೆ, ನಿಮಗೆ ಇನ್ನೂ ಜಾಸ್ತಿನೂ ಬೀಳ್ಬೋದು, ಡಿಪೆಂಡ್ಸ್ ಅಪಾನ್ ಯುವರ್ ಇದು. ಆ ಥರ ಇದ್ದಾಗ ನೀವು ಯಾವಾಗ ವೆಯ್ಟ್ ಎತ್ತಿರ್ತೀರಲ್ಲ, ಫಸ್ಟ್ ಯೂಶಲಿ ಪ್ರೊಟೆಕ್ಷನ್ ನಿಮ್ಮ ಮಸಲ್. ಎಷ್ಟೋ ಸಲ ಮಸಲ್ಲೇ ನಿಮ್ಮನ್ನ ಇದು ಕೈಯಲ್ಲಿ ಆಗೋ ಎಷ್ಟು ಕೆಲಸಕ್ಕಿಂತ ನೀವು ಜಾಸ್ತಿ ಮಾಡ್ತಾ ಇದ್ದೀರ ಅಂದ್ರೆ ಮಸಲ್ಲೇ ತಡೆಯುತ್ತೆ, ಅಂದ್ರೆ ಮಸಲ್ ಸ್ಪ್ಯಾಸಮ್ ಅಂತ ಹೇಳ್ತೀವಿ, ಟೈಟ್ ಆಗಿಬಿಡುತ್ತೆ. ಆ ಥರ ಆಗಿ ಪ್ರಿವೆಂಟ್ ಮಾಡುತ್ತೆ ನಿಮಗೆ. ಎಷ್ಟೋ ಸಲ ಫಸ್ಟ್ ಟೈಮ್ ಅಂದ್ರೆ ನೀವು ಭಾಳ ವೇಟ್ ಎತ್ತದೇ ಇದ್ರೆ ಮಸಲ್ ಸ್ಪ್ಯಾಸಮ್ ಅಂತ ಬಂದು ಬೆನ್ನು ಹಿಡ್ಕೊಳ್ಳುತ್ತೆ. ಅಂಥ ಕಂಡೀಷನಲ್ಲಿ ನೀವು ರೆಸ್ಟ್ ಮಾಡಿದ್ರೆ ಯೂಶಲಿ ಫ್ಯೂ ಡೇಸ್ ಅಲ್ಲಿ ಬೆನ್ನು ಅದಕ್ಕೆ ಮಸಲಿಗೆ ಚೆನ್ನಾಗಿ ರೆಸ್ಟ್ ಕೊಟ್ಟರೆ ಬೆನ್ನು ಹೋಗುತ್ತೆ. ಆ ಸ್ಟೇಜ್ ಇದ್ರೆ ಪರವಾಗಿಲ್ಲ. ಬಟ್ ಅದಕ್ಕಿಂತ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ನೀವು ಇದೇ ರೀತಿ ರಿಪೀಟೆಡ್ ಮಾಡ್ತಾ ಇದ್ರೆ ಏನಾಗುತ್ತೆ, ಮಸಲ್ ನಿಮಗೆ ಸ್ಟ್ರೆಂತ್ ಸಪೋರ್ಟ್ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಅದ್ರ ಪೂರ್ತಿ ನೀವು ಬಗ್ಗಿ ಎತ್ತೋ ಭಾರ ಎಲ್ಲ ನಿಮ್ಮ ಸ್ಪೈನ್ ಮೇಲೆ ಬೀಳುತ್ತೆ. ಸ್ಪೈನ್ ಮೇಲೆ ಬಿದ್ದಾಗ ಡಿಸ್ಕ್ ಅಂತ ಇರುತ್ತೆ ಒಳಗಡೆ, ಆ ಡಿಸ್ಕ್ ಸ್ಲಿಪ್ ಆಗೋ ಸಾಧ್ಯತೆ ಜಾಸ್ತಿ. ನಾವು ನೋಡೋ ಸುಮಾರು ಸಿವಿಯರ್ ಇವೆಲ್ಲ ಬಗ್ಗಿ ತೂಕ ಎತ್ತೆ ಬರೋದು. ಸೊ ಬಗ್ಗೋದು ತೂಕ ಎತ್ತೋದು ಅದಕ್ಕೊಂದು ರೀತಿ ಇರುತ್ತೆ. ಆ ರೀತಿ ಮಾಡಿದ್ರೆ ನಿಮ್ಗೆ ಡ್ಯಾಮೇಜ್ ಆಗಲ್ಲ ಅಂತಲ್ಲ, ಆಗೋ ಚಾನ್ಸಸ್ ಬಹಳ ಕಡಿಮೆ. ಆ ರೀತಿ ಫಾಲೋ ಮಾಡೋದು ಬೆಟರ್. ಅಂದ್ರೆ ಭಾರ ಎತ್ತಬೇಕಾದ್ರೂ ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ ಅಂತ ಹೇಳ್ತೀರಾ ಹಾಗಿದ್ರೆ? ಹೌದು, ಅಂದ್ರೆ ಸ್ಟ್ರೈಟ್ ಮುಂದ್ಗಡೆ ಬಗ್ಗಿದ್ರೆ, ಅಂದ್ರೆ ನೀವು ಕಾಲು ಬಂಡ್ ಮಾಡದೆ ಮುಂದ್ಗಡೆ ಬಗ್ಗಿದ್ರೆ ನಿಮ್ ಬೆನ್ನಿನ ಪೂರ್ತಿ ಭಾರ ಬೆನ್ ಮೇಲೆ ಬೀಳುತ್ತೆ. ಯೂಶಲಿ ಏನ್ ಮಾಡ್ಬೇಕು, ಒಂದು ಕಾಲ್ ಹಿಂದೆ ಒಂದು ಕಾಲ್ ಮುಂದೆ ಮಾಡ್ಕೊಂಡು ನೀ ಸ್ವಲ್ಪ ಬೆಂಡ್ ಮಾಡಿ ಆದಷ್ಟು ಸೈಡ್ ಇಂದ ಎತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ನಿಮ್ದು ಅರ್ಧ ಭಾರ ಬೆನ್ ಮೇಲೆ ಬೀಳುತ್ತೆ, ಅರ್ಧ ಭಾರ ಥೈಸ್ ಮೇಲೆ ಬೀಳುತ್ತೆ. ಈ ತರ ಆದಾಗ ಬೆನ್ ಮೇಲೆ ಪೂರ್ತಿ ಭಾರ ಬೀಳಲ್ಲ. ಸೊ ನ್ಯಾಚುರಲಿ ಬೆನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀ ಬೆಂಡ್ ಮಾಡಿ ಸೈಡಿಂದ ಎತ್ಕೊಳ್ಳೋದು ಭಾಳ ಬೆಸ್ಟ್. ಆಮೇಲೆ ನಿಮ್ಗೊಂದು ಜನರಲಿ ಗೊತ್ತಿರತ್ತೆ ನಿಮ್ದು ಸ್ಟ್ರೆಂತ್ ಎಷ್ಟು ಏನು. ನೀವು 5 kg ಎತ್ಬೋದು, 10 kg ಎತ್ಬೋದು, ಒಳ್ಳೆ ಶಕ್ತಿ ಇರೋರು 20 kgನೂ ಎತ್ಬೋದು. ಬಟ್ ಮೆಜಾರಿಟಿ ಪಾಪ್ಯುಲೇಷನ್ ನಾನು ನೋಡ್ದಂಗೆ 5-10 kgಕ್ಕಿಂತ ಜಾಸ್ತಿ ಎತ್ತಲ್ಲ, ಅನ್ಲೆಸ್ ಈ ಲೇಬರರ್ಸ್ ವರ್ಕ್ ಮಾಡಿ ಅಭ್ಯಾಸ ಇರೋರು. ಸೊ ಆ ಸ್ಟ್ರೆಂತ್ ಮೀರಿ ಜನರಲಿ ಎತ್ತಕ್ಕೆ ಹೋಗಬೇಡಿ. ಯಾವುದೋ ಒಂದು ಸಡನ್ ಏನೋ ಒಂದು ಆಯಿತು ಸಡನ್ ಆಗಿ ಹೋಗ್ಬಿಡ್ತಾರೆ. ಅದು ಸ್ವಲ್ಪ 1 ಸೆಕೆಂಡ್ ನೀವು ಡಿಲೇ ಮಾಡಿ ಎತ್ಬೋದು. ಆಮೇಲೆ ಇನ್ನೊಂದು, ಸಡನ್ ಬಗ್ಗಕ್ಕಿಂತನೂ ಸ್ಲೋ ಬಗ್ಗಕ್ಕಿಂತನೂ ಭಾಳ ಡಿಫ್ರೆನ್ಸ್. ಅಂದರೆ ನೀವು ಸ್ಲೋ ಆಗಿ ಬಗ್ಗಿದ್ರೆ ನಿಮ್ಮ ಮಸಲಿಗೆ ಟೈಮ್ ಕೊಡ್ತೀರಿ, ಅದು
ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆಗಿ ಅವಾಗ ಅದು ರೆಡಿ ಇರುತ್ತೆ. ಸ್ವಲ್ಪ ಜಾಸ್ತಿ ವೆಯ್ಟ್ ಎತ್ತಬಹುದು. ಬಗ್ಗದು ಒಳ್ಳೇದಂತಲ್ಲ, ಅಥವಾ ಬಗ್ಗದೇ ಇದ್ದರೆ ಸ್ಲೋ ಆಗಿ ಬಗ್ಗಿ, ಆಮೇಲೆ ಸರಿಯಾದ ರೀತಿಯಲ್ಲಿ ಬಗ್ಗೆ, ಆಮೇಲೆ ನಿಮ್ದು ಎಷ್ಟು ಸ್ಟ್ರೆಂತ್ ಇರುತ್ತೋ ಅದಕ್ಕೆ ನೀವು ಸ್ವಲ್ಪ ವೇಟ್ ಎತ್ತಿದ್ಕೊಳ್ಳೆ ಗೊತ್ತಾಗುತ್ತೆ ನಿಮಗೆ ಅದಕ್ಕಿಂತ ಜಾಸ್ತಿ ಭಾರ ಬೀಳ್ತಾ ಇದೆ ಬೆನ್ನು, ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ನೀವು ಅದನ್ನ. ಅದು ಮಾಡಲ್ಲ. ಸಪೋಸ್ ನಾನು ಮೊದಲೆಲ್ಲ 10-20 kg ಎತ್ತಿದ್ದೀನಿ, ಈಗೂ ಎತ್ತಿದ್ದೀನಿ, ಈಗ ಆ ಸ್ಟ್ರೆಂತ್ ಇದ್ರೆ ಎತ್ತಿ, ಇಲ್ಲಾಂದ್ರೆ ಎತ್ತಬಾರ್ದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಬೆನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಕೆಳಗಿನ ಬೆನ್ನಿನ ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟ್ರೆ. ಈ ಕೆಳಗಿನ ಬೆನ್ನಿನ ನೋವನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಹಾಗಿದ್ರೆ? ಅಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ರೆ, ಅಂದ್ರೆ ಈಗ ಮಸ್ಕ್ಯುಲರ್ ಸ್ಟೇಜ್ ಇತ್ತು ಅಥವಾ ವೀಕ್ನೆಸ್ ಇಂದ ಇತ್ತು, ಇಂಥದ್ದಿದ್ರೆ ನೀವು ಸಿಂಪಲ್ ಪಾಸ್ಚರ್ ಕರೆಕ್ಷನ್ ಮಾಡಿ ಅಥವಾ ಸ್ಟ್ರೆಂಥನ್ ಮಾಡಿ, ನಿಮ್ದೇನು B12 ವಿಟಮಿನ್ ಡಿ ಈ ಥರ ಏನೋ ಡಿಫಿಷಿಯನ್ಸಿ ಇದ್ರೆ ಇದು ಮಾಡಿ ಅರ್ಲಿ ಅಂದ್ರೆ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಈಸಿಲಿ ಟ್ರೀಟ್ ಮಾಡ್ಬೋದು. ಆದ್ರೆ ಆರಂಭದ ಹಂತದಲ್ಲಿ ಯಾರು ಇದಕ್ಕೆ ಗಮನ ಕೊಡೋದೇ ಇಲ್ಲ. ಇದು ತೀರಾ ಅತಿ ಆದ್ಮೇಲೆ ನಿಮ್ಮಂತ ತಜ್ಞರ ಹತ್ರ ಬರ್ತಾರೆ. ತಡೆಯಕ್ಕಾಗೋದೇ ಇಲ್ಲ ನೋವು ಅಂದಾಗ. ಆರಂಭದ ಹಂತದಲ್ಲಿ ಅಯ್ಯೋ ಆದ್ರೂ ನಮ್ ಜೊತೆ ಇದೆ ಇರ್ಲಿ ಅಂತ ಅದನ್ನ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ ಅಲ್ವಾ? ಅಲ್ಲ, ಪೇಷಂಟ್ ಬಂದ ಕೂಡಲೇ ಹೇಳೋದೇ ಫಸ್ಟ್ ಬೆನ್ನೋವು ಇತ್ತು ಸುಮಾರು ವರ್ಷದಿಂದ, ಅದು ನಾರ್ಮಲ್ ಆಗಿರುತ್ತೆ, ಅದು ಬೆನ್ನೋವು ನಾರ್ಮಲ್ ಅಂತಾನೆ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ತರ ನಡೆಸ್ತಾರೆ. ಬಟ್ ಆಕ್ಚುಲಿ ಆ ಸ್ಟೇಜಲ್ಲೇ ನೀವು ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿ ನೀವು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಸುಲಭ. ಅದೇ ಬಹಳ ಲೇಟ್ ಆಗಿ ಬಂದಾಗ ಇದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾದ್ರೆ ಈ ಬೆನ್ನು ನೋವಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ವೆರಿ ಅರ್ಲಿ ಸ್ಟೇಜಸ್ ಅಲ್ಲಿ ಮಾತ್ರ ಇದನ್ನ ಗುಣ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಒಂದ್ಸಲಿ ಸಪೋಸ್ ಈಗಾಗಲೇ ಒಂದು ನಿಮ್ಗೆ ಡಿಸ್ಕ್ ಹಾಳಾಯ್ತು, ಅದ್ ನಂತರ ಬಂತಂದ್ರೆ ನೀವು ಏನೇ ಮಾಡಿದ್ರು ಡಿಸ್ಕ್ ಫಸ್ಟ್ ಇನ್ ಸ್ಟೇಜಿಗೆ ನಾರ್ಮಲ್ ಬರಲ್ಲ. ಆ ಡಿಸ್ಕ್ ನೀವು ಅದನ್ನ ಕಡಿಮೆ ಮಾಡ್ಬೋದು, ಡಿಸ್ಕ್ ಬಲ್ಜ್ನ ಶ್ರಿಂಕ್ ಮಾಡ್ಬೋದು, ಒಳಗೋಗುತ್ತೆ, ಬಟ್ ಅದು ವೀಕೆ ಉಳಿಯುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ಬೆನ್ನೋವಲ್ಲಿ ಒಂದು ಮೇನ್ ಅರ್ಥ ಮಾಡ್ಕೋಬೇಕಾಗಿರೋದು, ಕ್ಯೂರ್ ಅಂತ ಹುಡುಕ್ತಾರೆ, ಕ್ಯೂರ್ ಆಗಲ್ಲ. ಇಟ್ ಈಸ್ ಮೇನ್ಲಿ ಕಂಟ್ರೋಲ್. ನೀವು ಈಗ ಹೆಂಗೆ BP ಶುಗರ್ ಬರುತ್ತೆ, ನೀವು ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅದು ಕಾಯಿಲೆನೇ ಅಲ್ಲ, ನೀವು ಕರೆಕ್ಟಾಗಿ ಅದರಲ್ಲಿ ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ಬೋದು. ಅದೇ ರೀತಿ ಈಗ ಬೆನ್ನೋವು ಕೂಡ ನೀವು ಅದಕ್ಕೆ ಏನೇನು ಬೇಕು, ಸರಿಯಾದ ಪೋಸ್ಚರ್ಸ್ ಮೇಂಟೈನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಡಯಟಲ್ಲಿ ಕರೆಕ್ಟ್ ವಿಟಮಿನ್ಸ್ ಇವೆಲ್ಲ ತಗೊಳ್ಳೋದು ಮಾಡ್ತಾ ಇದ್ರೆ ಇದು ನಿಮಗೆ ತೊಂದರೆನೇ ಕೊಡಲ್ಲ. ಅಂದರೆ ಕ್ಯೂರ್ ಅಂತ ಅಲ್ಲ, ಬಟ್ ಇದು ಈಗ ಒಂದು 6 ತಿಂಗಳು ಮಾಡ್ತೀರಿ, ಒಂದು 2 ತಿಂಗಳು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಸ್ಲೋ ಆಗಿ ಬೆನ್ನೋವು ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಇದನ್ನ ಕ್ಯೂರ್ ಅಂತ ಹೇಳಲಿಕ್ಕಾಗಲ್ಲ. ಕ್ಯೂರ್ ಈಸ್ ಓನ್ಲಿ ಪಾಸಿಬಲ್ ಬಿಫೋರ್ ಎನಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗೋಕ್ಕೂ ಮೊದಲೇ. ನಿಮಗೆ ಅಂದರೆ ವೀಕ್ನೆಸ್ ಆ ಥರ ಇದ್ರೆ ಕ್ಯೂರ್ ಆಗುತ್ತೆ. ಬಟ್ ಒಂದ್ಸಲಿ ಸ್ಪೈನಲ್ ಆಗಲೇ ಡ್ಯಾಮೇಜ್ ಆದಮೇಲೆ ಇದಕ್ಕೆ ಕ್ಯೂರ್ ಅಂತಲ್ಲ, ಕಂಟ್ರೋಲ್ ಅಂತ ಆಗುತ್ತೆ. ಬಟ್ ಕಂಟ್ರೋಲ್ ಅಂದರೆ ನೀವು ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಸ್ಟೈಲೇ ಲೀಡ್ ಮಾಡ್ಬೋದು, ಬಟ್ ಅದಕ್ಕೆ ತಕ್ಕಂಗೆ ಇದ್ರೆ ನಾರ್ಮಲ್ ಆಗಿ ಇರ್ಬೋದು. ಹಾಗಾದ್ರೆ ಈ ಕೆಳಗಿನ ಬೆನ್ನು ನೋವಿಗೆ ಚಿಕಿತ್ಸೆ ಏನು ಹಾಗಿದ್ರೆ? ಚಿಕಿತ್ಸೆ ಫಸ್ಟ್ ಯಾವುದು ರೀಸನ್ ಇಂದ ಬಂದಿದೆ ಅಂತ ಹುಡುಕ್ಬೇಕು ಮೇನ್. ಈಗ ಕಾಂಜನೆಟಲ್ ಅಂತ ಹೇಳ್ತೀವಿ, ಒಬ್ಬೊಬ್ರಿಗೆ ಹುಟ್ಟಿನಿಂದಾನೇ ಬೆನ್ನಲ್ಲಿ ಸ್ವಲ್ಪ ಡಿಫೆಕ್ಟ್ ಇರುತ್ತೆ, ಒಂದು ಬೋನ್ ಲಿಂಕ್ ಕಟ್ ಆಗಿರುತ್ತೆ, ಅದಕ್ಕೆ ಲೈಸಿಸ್ ಅಂತೀವಿ. ಅಂದ್ರೆ ಇದು ಆರಂಭದ ಹಂತದಲ್ಲಿ ಜಾಸ್ತಿ ತೊಂದರೆ ಕೊಡೋದಿಲ್ವಾ ಹಾಗಿದ್ರೆ? ಹೌದು, ಬರೀ ಲೈಸಿಸ್ ಅಂತ ಅಂದ್ರೆ ಮೂಳೆ ಕಟ್ ಆಗಿರುತ್ತೆ, ಸ್ಲಿಪ್ ಆಗಿರಲ್ಲ. ಹಂಗಾಗಿ ಯಾವಾಗಾದ್ರೂ ಸ್ವಲ್ಪ ಪೇನ್ ಕೊಡ್ಬೋದು, ಹೊರತಾಗಿ ಸಿವಿಯರ್ ಪೇನ್ ಕೊಡಲ್ಲ. ಬಟ್ ಅದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ದೇ ಇದ್ರೆ, ಸಿಂಪಲ್ ಒಂದು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಾಡ್ಕೊಳ್ದೇ ಇದ್ರೆ ಲಿಸ್ಥೆಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಬೋನ್ ಸ್ಲಿಪ್ ಆಗಿಬಿಡುತ್ತೆ. ಈ ತರ ಆದಾಗ ನಿಮ್ ಬೆನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಬಟ್ ಯಾವುದೇ ಇರಲಿ, ಈವನ್ ಲಿಸ್ಥೆಸಿಸ್ ಅಲ್ಲಿ ಕೂಡ ಅಥವಾ ಈವನ್ ಮೇಜರ್ ಡಿಸ್ಕ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಎಷ್ಟೋ ಸಲ ಅದೇ ರೀತಿ ನಾನ್ ಸರ್ಜಿಕಲಿನೇ ಇಂಪ್ರೂವ್ ಮಾಡ್ಬೋದು. ಮೇನ್ ಟ್ರೀಟ್ಮೆಂಟ್ ಎರಡು, ನಾವು ಎಲ್ಲ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಬೇಸ್ಡ್ ನಮಗೆ ಪಾಸ್ಚರ್ ಮತ್ತೆ ಸ್ಟ್ರೆಂತ್ ಮೇಲೆ. ಈಗ ನಿಮ್ಮ ಪಾಸ್ಚರ್ ಸರಿ ಇದೆ ಅಂದ್ರೆ ನೀವು ಕುತ್ಕೊಳ್ಳೋ ರೀತಿ ಸರಿ ಇದೆ, ನಡುವೆ ಬ್ರೇಕ್ ತಗೊಂಡು ಕರೆಕ್ಟ್ ಕುತ್ಕೊಳ್ತಾ ಇದ್ದೀರಿ, ಸ್ಟ್ರೆಂತ್ ಚೆನ್ನಾಗಿ ಇಟ್ಕೊಳ್ತೀರಿ. ಸ್ಟ್ರೆಂತ್ ಅಂದ್ರೆ ಒಂದು ಫಿಸಿಕಲ್ ಇರ್ಬೋದು ಅಥವಾ ನಿಮ್ದು ಈ ಕೆಮಿಕಲ್ ಇರ್ಬೋದು. ಫಿಸಿಕಲ್ ಅಂದ್ರೆ ರೆಗ್ಯುಲರ್ ವಾಕ್ ಮಾಡ್ತೀರಿ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ, ಅಂದ್ರೆ ಎನಿ ಏರೋಬಿಕ್ ಆಕ್ಟಿವಿಟಿ, ವಾಕಿಂಗ್ ಇರ್ಬೋದು, ಸ್ಲೋ ಜಾಗಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇದೆಲ್ಲ ರೆಗ್ಯುಲರ್ ಮಾಡ್ತಾ ಇದ್ದು. ಬೆನ್ನಿಗೆ ಅಂತ ಸ್ವಲ್ಪ ಎಕ್ಸರ್ಸೈಸಸ್ ಇರುತ್ತೆ, ಕರೆಕ್ಟ್ ಆಗೋದು ಮಾಡ್ಕೊಂಡಿದ್ದು. ಪ್ಲಸ್ ಈ ಡಿಫಿಷಿಯನ್ಸಿ, B12 ಡಿಫಿಷಿಯನ್ಸಿ ಆಗಲಿ, ವಿಟಮಿನ್ ಡಿ ಆಗಲಿ, ಥೈರಾಯ್ಡ್ ಆಗಲಿ, ಇಂಥವೇನಾದ್ರೂ ಡಿಫಿಷಿಯನ್ಸಿ ಇದ್ರೆ ಚೆಕ್ ಮಾಡಿ ಕರೆಕ್ಟ್ ಮಾಡ್ಕೊಂಡ್ರೆ ಪೂರ್ತಿ ನಾರ್ಮಲ್ ಆಗೇ ಇರ್ಬೋದು. ಇದು ಫಸ್ಟ್ ಸ್ಟೇಜ್ ಅಂಡ್ 80% ಆಫ್ ದ ಟ್ರೀಟ್ಮೆಂಟ್ ಇದರಲ್ಲೇ ಆಗುತ್ತೆ. ಇದರಲ್ಲಿ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ನಾವು ಇಂಜೆಕ್ಷನ್ಗೆ ಅಥವಾ ಸರ್ಜರಿಗೆ ಹೋಗ್ತೀವಿ. ಇಂಜೆಕ್ಷನ್ ಅಂತಂದ್ರೆ ಬೆನ್ನು ಮೂಳೆಗೆ ಇಂಜೆಕ್ಷನ್ ಕೊಡ್ತೀರಾ? ಬೆನ್ನು ಮೂಳೆಗೂ ಕೊಡ್ಬೋದು. ಬೆನ್ನು ಮೂಳೆ ಅಂದ್ರೆ ನರ ಎಲ್ಲಿರುತ್ತೋ ಅಲ್ಲಿ ಕೊಡ್ತೇವೆ. ಅಂದ್ರೆ ಈಗ ಡಿಪೆಂಡ್ಸ್, ನಾವು ಅದನ್ನ ಫಸ್ಟ್ ಅಸೆಸ್ ಮಾಡ್ತೀವಿ, ಎಲ್ಲಿ ಯಾವ ಪಾರ್ಟ್ ಇಂದ ಬರ್ತಾ ಇದೆ. ಈಗ ಡಿಸ್ಕ್ ಇಂದ ಬರ್ತಾ ಇದೆಯೋ ಅಥವಾ ಫೆಸೆಟ್ ಅಂತ ಹೇಳ್ತೀವಿ ಅಲ್ಲಿಂದ ಬರ್ತಾ ಇದೆಯೋ, ಅಥವಾ ಎಷ್ಟೊಂದು ಜನಕ್ಕೆ SI ಜಾಯಿಂಟ್ ಅಂದ್ರೆ ನಿಮ್ಮ ಈಗ ಕಾಲು ಹೋಗಿ ಹಿಪ್ಪಿಗೆ ಜಾಯಿನ್ ಆಗೋ ಕಡೆ ಸುಮಾರು ಅಪ್ರಾಕ್ಸಿಮೇಟ್ಲಿ ಆ ಥರ ಹೇಳ್ಬೋದು, ಅದಕ್ಕೆ SI ಜಾಯಿಂಟ್ ಅಂತ ಹೇಳ್ತೀವಿ, ಅಲ್ಲಿಂದ ಬರ್ತಾ ಇದೆಯೋ ಅದನ್ನ ಫಸ್ಟ್ ಅಸೆಸ್ ಮಾಡಬೇಕಾಗತ್ತೆ. ಕ್ಲಿನಿಕಲಿನೇ ಎಷ್ಟೋ ಸಲ ಗೊತ್ತಾಗುತ್ತೆ, ಅಥವಾ ಒಂದೊಂದ್ಸಲಿ ಎಕ್ಸ್ರೇ ಮಾಡ್ತೀವಿ, ಅಲ್ಲಿಗೂ ಗೊತ್ತಾಗಿಲ್ಲ ಅಂದ್ರೆ MRI ಮಾಡ್ತೀವಿ. ಎಷ್ಟೋ ಸಲ MRI ಮಾಡಬೇಕಾಗತ್ತೆ. ಅಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಬೇಕಾಗಲ್ಲ, ಬಟ್ ನೀವು ಎಲ್ಲ ಟ್ರೀಟ್ಮೆಂಟ್ ನೀವು ಕೊಡ್ತಾ ಇದ್ದೀರಿ ಬಟ್ ಪೇಷಂಟ್ ಇಂಪ್ರೂವ್ನೇ ಆಗ್ತಲ್ಲ ಅಂದ್ರೆ ಅವಾಗ MRI ಮಾಡಬೇಕಾಗತ್ತೆ. MRI ಈಸ್ ಅ ಬೆಟರ್ ಇನ್ವೆಸ್ಟಿಗೇಷನ್, ಅದನ್ನ ನಿಮಗೆ ಕರೆಕ್ಟಾಗಿ ಆಲ್ಮೋಸ್ಟ್ ಪಿನ್ ಪಾಯಿಂಟ್ ಮಾಡ್ಬೋದು. ಆ ಥರ ಇದ್ದಾಗ ನೀವು ಎಷ್ಟೋ ಸಲ ಈಗ ಫೆಸೆಟ್ ಪ್ರಾಬ್ಲಮ್ ಇದೆ ಅಂದರೆ ಫೆಸೆಟ್ಗೆ ಇಂಜೆಕ್ಷನ್ ಮಾಡ್ತೀವಿ. ಅಂದರೆ ಫೆಸೆಟ್ ಅಂದರೆ ಅದು ಬೆನ್ನು ಮೂಳೆದು ಒಂದು ಪಾರ್ಟ್, ಆ ಪಾರ್ಟ್ಗೆ ಇಂಜೆಕ್ಷನ್ ಮಾಡ್ತೀವಿ, ಅದರಲ್ಲಿ ನಿಮಗೆ ಸುಮಾರು ಕಡಿಮೆ ಆಗುತ್ತೆ. ಅಥವಾ SI ಜಾಯಿಂಟ್ ಪೇಯ್ನ್ ಇರುತ್ತೆ ಒಬ್ಬೊಬ್ಬರಿಗೆ, ಅಂಥವ್ರಿಗೆ SI ಜಾಯಿಂಟ್ ಇಂಜೆಕ್ಷನ್ ಅಂತ ಮಾಡ್ತೀವಿ.
ಇನ್ನೂ ಕಾಮನ್ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಅಂದರೆ ಮಲ್ಟಿಪಲ್ ಸ್ಮಾಲ್ ಡಿಸ್ಕ್ ಇರುತ್ತೆ, ಒಂದೇ ಕಡೆ ಎಲ್ಲ ದೊಡ್ಡದಿರಲ್ಲ, ಮಲ್ಟಿಪಲ್ ಇರುತ್ತೆ. ಅಂಥವ್ರಿಗೆ ಎಪಿಡ್ಯೂರಲ್ ಅಂತ ಮಾಡಿದರೆ ಆ ಇಂಜೆಕ್ಷನಿಂದ ನಿಮಗೆ ಇದು ಕ್ಯೂರ್ ಅಲ್ಲ, ಇದು ಪೇಯ್ನ್ ಕಡಿಮೆ ಆಗುತ್ತೆ. ಅಂದ್ರೆ ಪೇನ್ ಕಿಲ್ಲರ್ ತರ ಅಂತೀರಾ? ಪೇನ್ ಕಿಲ್ಲರ್ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಈಗ ಅಸಿಡಿಟಿ ಆಗೋದು, ಕಿಡ್ನಿ ಡ್ಯಾಮೇಜ್, ಅವನ್ನೆಲ್ಲ ಬೈಪಾಸ್ ಮಾಡೋ ಥರ ಇದು. ಅಂದರೆ ಇದು ನಿಮಗೆ ಒಂದು ಸ್ಟೆಪ್. ಅಂದರೆ ಈಗ ಪೇನಿಂದ ಎಷ್ಟೋ ಜನ, ಈಗ ನಾವು ಬೆನ್ನಿಗೆ ಮೇನ್ ಅಂದರೆ ಟ್ರೀಟ್ಮೆಂಟ್ ವಾಕ್ ಮಾಡಿ ಅಂತ ಹೇಳ್ತೀವಿ. ಎಷ್ಟೋ ಜನ ವಾಕ್ ಮಾಡೋಕ್ಕೆ ಆಗಲ್ಲ. ಈಗ ವಾಕ್ ಮಾಡದೆ ಬೆನ್ನೋ ಹೋಗಲ್ಲ, ನೀವು ಬೆನ್ನೋ ಹೋಗ್ಬೇಕಂದ್ರೆ ವಾಕ್ ಮಾಡಬೇಕು. ಆ ಸೈಕಲ್ ಬ್ರೇಕ್ ಮಾಡಲಿಕ್ಕೆ ಈ ಥರ ನಮ್ಗೆ ಇಂಜೆಕ್ಷನ್ ಭಾಳ ಹೆಲ್ಪ್ ಆಗುತ್ತೆ. ಇಂಜೆಕ್ಷನ್ ಮಾಡಿದ್ರೆ ಕ್ಯೂರ್ ಅಂತಲ್ಲ, ನಿಮ್ಗೆ ಏನು ತೊಂದರೆ ಇರುತ್ತಲ್ಲ, ಪೇನ್ ಸುಮಾರು ಕಡಿಮೆ ಆಗಿಬಿಡುತ್ತೆ. ಹಾಗೆ ಇರುತ್ತಾ? ಇಲ್ಲ. ಅದಾದ ಕೂಡಲೇ ನೀವು ನಂತರ ಈ ವಾಕಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ, ಅಂದರೆ ಮೇಂಟೈನ್ ಮಾಡೋಕ್ಕೆ ಏನು ಬೇಕೋ ಅದು ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಈ ಇಂಜೆಕ್ಷನ್ಸ್ ಭಾಳ ಇಂಪಾರ್ಟೆಂಟ್. ಅಂದ್ರೆ ಸಂಪೂರ್ಣವಾಗಿ ಇಂಜೆಕ್ಷನ್ ಮೇಲೆ ಅವಲಂಬಿತರಾಗೋದಕ್ಕೆ ಸಾಧ್ಯ ಇಲ್ಲ. ಆ ಇಂಜೆಕ್ಷನ್ ತಗೊಂಡು ಮತ್ತೆ ನೀವು ಹೇಳಿದಾಗೆ ವಾಕಿಂಗ್ ಏನು ಮಾಡಬೇಕು, ಮತ್ತೆ ಜೀವನ ಶೈಲಿಯನ್ನು ಆಹಾರದ ಮೂಲಕ ಯಾವ ರೀತಿ ಸರಿ ಮಾಡ್ಕೋಬೇಕು, ಅದೆಲ್ಲವನ್ನು ಮಾಡಬೇಕು ಅಂತ ಹೇಳ್ತೀರಾ ನೀವು? ಇದು ಜೀವನ ಶೈಲಿ ಸರಿ ಮಾಡ್ಕೊಳ್ಳೋದು, ಎಕ್ಸಸೈಸೇ ಮೇನ್ ಟ್ರೀಟ್ಮೆಂಟ್. ಅದನ್ನ ಮಾಡಲಿಕ್ಕೆ ನಿಮಗೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾವು ಈ ಇಂಜೆಕ್ಷನ್ ಮಾಡೋದಾಗಲಿ, ಸರ್ಜರಿ ಮಾಡೋದಾಗಲಿ ಮಾಡ್ತೇವೆ. ಈ ಇಂಜೆಕ್ಷನ್ನ ಎಷ್ಟು ಸಲ ತೆಗೆದುಕೊಳ್ಬೇಕಾಗುತ್ತೆ? ಇಲ್ಲ, ಜಾಸ್ತಿ ತಗೊಳ್ಳಿಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಸಣ್ಣ ಪ್ರಮಾಣದ ಸ್ಟೀರಾಯ್ಡ್ ಇರುತ್ತೆ, ಅನಸ್ಥೆಟಿಕ್ ಇರುತ್ತೆ. ಯೂಶಲಿ ಒಂದ್ಸಲಿ ಕೊಟ್ಮೇಲೆ ನೆಕ್ಸ್ಟ್ 1 ವರ್ಷದ ತನಕನೂ ನಾವು ಮತ್ತೆ ಅದು ಕೊಡಕ್ಕೆ ಹೋಗಲ್ಲ. ಬಟ್ ನಾವೇನು ಇನ್ಸಿಸ್ಟ್ ಮಾಡೋದಂದ್ರೆ, ಒಂದ್ಸಲಿ ಇಂಜೆಕ್ಷನ್ ಆದಮೇಲೆ ನೀವು ಮತ್ತೆ ಇಂಜೆಕ್ಷನ್ ಬರೋ ಸ್ಟೇಜಿಗೆ ಬರಬಾರ್ದು. ಅಂದರೆ ಆ ಸ್ಟೇಜಿಂದ ನೆಕ್ಸ್ಟ್ ನೀವು ವಾಕಿಂಗ್ ಎಕ್ಸಸೈಸ್ ಮಾಡಿಕೊಂಡು ಮತ್ತೆ ಆ ಸ್ಟೇಜಿಗೆ ಬರಲೇಬೇಡಿ. ಆ ಥರ ಮೇಂಟೈನ್ ಮಾಡಿ. ಅಷ್ಟರಲ್ಲೇ ಪ್ರಯತ್ನ ಪೂರ್ವಕವಾಗಿ ಕೆಳಗಿನ ಬೆನ್ನಿನ ನೋವನ್ನು ಅವ್ರು ಕಡಿಮೆ ಮಾಡ್ಕೋಬೇಕು. ಹೌದು, ನೀವು ಆಕ್ಟಿವ್ ಇರ್ತೀರಿ ಅಂದರೆ ಇಂಜೆಕ್ಷನ್ ತಗೊಳ್ಳಿ. ಇಲ್ಲ ಅಂದರೆ ನೀವು ಬರೀ ಇಂಜೆಕ್ಷನ್ ತಗೊಂಡು ಸದ್ಯಕ್ಕೆ ಕಡಿಮೆ ಮಾಡಿಕೊಂಡು ಮತ್ತೆ ಅದೇ ರೀತಿ ಜೀವನ ಶೈಲಿ ಮಾಡ್ತೀರಿ ಅಂದರೆ ಅದು ಯೂಸ್ ಆಗಲ್ಲ. ಇದಂದರೆ ನೀವು ಮತ್ತೆ ವಾಪಸ್ ನಿಮ್ಮದು ಬೆನ್ನು ಸ್ಟ್ರೆಂತ್ ಮಾಡ್ಕೊಳ್ತೀರಿ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಇಂಜೆಕ್ಷನ್ ತಗೊಂಡು ಮುಂದಿನ ಮಾಡಿ. ಇನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳಿದ್ರೆ ಡಾಕ್ಟರ್ ಪ್ರಕಾಶ್ ಅವರೇ, ಶಸ್ತ್ರಚಿಕಿತ್ಸೆಯನ್ನ ಯಾವ ಹಂತದಲ್ಲಿ ನೀವು ಮಾಡ್ತೀರಾ? ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡ್ತೀರಾ? ಶಸ್ತ್ರಚಿಕಿತ್ಸೆಯಲ್ಲಿ ಈಗೀಗ ಅಂದರೆ ಸುಮಾರು ಎವಲ್ಯೂಷನ್ ಆಗಿದೆ. ಮೊದಲು ಬಹಳ ದೊಡ್ಡ ಸ್ಪೈನ್ ಸರ್ಜರಿ ಅಂದರೆ ಬಹಳ ದೊಡ್ಡದಾಗಿ ಕಟ್ ಮಾಡಿ ಎಲ್ಲ ಮಾಡ್ತಾ ಇದ್ರು. ಈಗ ಎಷ್ಟೊಂದು ಮಿನಿಮಲಿ ಇನ್ವೇಸಿವ್ ಅಂತ ಬಂದಿದೆ. ಈಗೆಲ್ಲ ನಾವು ಡಿಸ್ಕ್ ಎಲ್ಲ ಮಾಡಿದರೆ ಎಂಡೋಸ್ಕೋಪಿಕ್ ಮಾಡ್ತೇವೆ ಅಥವಾ ಮೈಕ್ರೋಸ್ಕೋಪಿಕ್ ಮಾಡ್ತೇವೆ, ಡಿಪೆಂಡ್ಸ್. ಬಹಳ ಡಿಫ್ರೆನ್ಸ್ ಏನಿಲ್ಲ ಎರಡರಲ್ಲೂ, ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ ಅಷ್ಟೇ. ಬಟ್ ನೆಟ್ ಎಫೆಕ್ಟ್ ಸೇಮ್. ನಿಮ್ಗೆ ಹೊರಗಡೆ ಎಷ್ಟು ನಾವು ಇನ್ಸಿಷನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಒಳಗಡೆ ಎಷ್ಟು ಅಂದರೆ ನೀವು ಸ್ಪೈನ್ ಮೇಲೆ ಏನು ಎಷ್ಟು ಬೋನ್ ತೆಗಿತೀವಿ, ಎಷ್ಟು ಲಿಗಮೆಂಟ್ ತೆಗಿತೀವಿ, ಅಥವಾ ಎಷ್ಟು ಫಸೆಟ್ ಡ್ರಿಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಡಿಸ್ಕ್ ಎಲ್ಲ ತೊಂದರೆ ಅಂದರೆ ವೆರಿ ಕಾಮನ್ ಡಿಸ್ಕ್ ಪ್ರಾಬ್ಲಮ್ ಬರುತ್ತೆ, ಸ್ಲಿಪ್ ಡಿಸ್ಕ್ ಆಗಿರುತ್ತೆ ಒಂದು ಕಡೆ ಹೊರಗಡೆ ಒಂದೆರಡು. ಇಂಥದ್ರಲ್ಲಿ ಈಗೆಲ್ಲ ಮಿನಿಮಲಿ ಇನ್ವೇಸಿವ್ ಅಂದರೆ ಎಂಡೋಸ್ಕೋಪಿಕ್ ಅಥವಾ ನಾವು ಮೈಕ್ರೋಸ್ಕೋಪಿಕ್ ಡಿಸ್ಕೆಕ್ಟಮಿ ಮಾಡ್ತೀವಿ. ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನಿಮ್ಗೆ ರಿಕವರಿ ಫಾಸ್ಟ್. ಎಷ್ಟೋ ಜನ, ನನಗೆ ನೆನಪಿದೆ, ಒಬ್ಬ ಆರ್ಮಿ ಇವನು ಜಲ್ದಿ ಹೋಗ್ಬೇಕಿತ್ತು, ಅವನು ಇವತ್ತು ಬೆಳಗ್ಗೆ ಸರ್ಜರಿ ಮಾಡಿ ಸಾಯಂಕಾಲನೇ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಆ ಥರ ಮೋಸ್ಟ್ ಆಫ್ ದ ಟೈಮ್ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ತೀವಿ. ಅಂದ್ರೆ ನೀವು ಎಂಡೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಹೆಚ್ಚು ವಿಶ್ರಾಂತಿ ಬೇಡ ಅಂತ ಹೇಳ್ತೀರಾ? ಹಾಗಿದ್ರೆ ಸರ್ಜರಿ ಆದಮೇಲೆ ಫಸ್ಟ್ ಎಲ್ಲರೂ ಒಂದು ಕಾಮನ್ ಮಿಸ್ಟೇಕ್ ಮಾಡೋದು, ಸರ್ಜರಿ ಆದ ಕೂಡಲೇ ರೆಸ್ಟ್, 1 ಮಂತ್ ರೆಸ್ಟು, 2 ಮಂತ್ ರೆಸ್ಟು, 3 ಮಂತ್ ರೆಸ್ಟ್ ಅಂತ. ಇಲ್ಲ, ಸರ್ಜರಿ ನಾ ಇಂಜೆಕ್ಷನ್ ಆದಮೇಲೆ ಹೇಗೆ ಹೇಳಿದ್ನೋ, ಸರ್ಜರಿ ಆದ ಕೂಡಲೇ ರಿಕವರ್ ನೀವು ಫಾಸ್ಟ್ ಆಗಬೇಕು. ನಿಮ್ಮದು ಯಾಕೆ ನಿಮಗೆ ತೊಂದರೆ ಇತ್ತು, ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದರೆ ನೋವಿತ್ತು, ಅಥವಾ ಅದು ಯಾಕೆ ಡಿಸ್ಕ್ ನಿಮ್ಮ ನರದ ಮೇಲೆ ಪ್ರೆಷರ್ ಇತ್ತು, ಆ ನರದನ್ನ ನಾವು ಫ್ರೀ ಮಾಡಿದ್ದೇವೆ. ಈ ಫ್ರೀ ಮಾಡಿದ್ಮೇಲೆ ಮತ್ತೆ ಮಲ್ಕೊಂಡಿರೋ ಅವಶ್ಯಕತೆ ಇಲ್ಲ ನೀವು ಆದಷ್ಟು. ಬಟ್ ಆಪ್ರೇಟಿವ್ ಪೇನ್ ಸ್ವಲ್ಪ ಇರುತ್ತೆ, ಮೇ ಬಿ ಒಂದು 7 days 10 days ಈ ಥರ ಇರ್ಬೋದು. ಬಟ್ ನೀವು ವಾಕ್ ನೆಕ್ಸ್ಟ್ ದಿನನೇ, ಈವನ್ ಸೇಮ್ ಡೇನೇ ನೀವು ವಾಕ್ ಸ್ಟಾರ್ಟ್ ಮಾಡಿದ್ರೆ ಬೆಟರ್. ಯಾಕಂದರೆ ನೀವು ವಾಕ್ ಮಾಡ್ತಾ ಮಾಡ್ತಾ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ, ನಿಮ್ಮ ಹೀಲಿಂಗು ಫಾಸ್ಟ್ ಆಗುತ್ತೆ, ನಿಮ್ದು ಏನು ಮೇನ್ ಪಾರ್ಟ್ ಇದೆಯಲ್ಲ ಸ್ಟ್ರೆಂತ್ನಿಂಗ್ ಪಾರ್ಟ್, ಅದು ಜಲ್ದಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ರೆಸ್ಟು ನಾವು ಹೇಳೋದೇ ಇಲ್ಲ. ಸರ್ಜರಿ ಆದಮೇಲೆ ಫಸ್ಟ್ ಎಲ್ಲ ಪೇಷಂಟ್ ಬಂದ ಕೂಡಲೇ ಕೇಳೋದು, ಮಾಡಿದ ಕೂಡಲೇ ಎಷ್ಟು ರೆಸ್ಟ್ ತಗೋಬೇಕು. ಮಾಡಿದ ಕೂಡಲೇ ರೆಸ್ಟ್ ಅಂದರೆ ನೀವು ಕೆಲಸಕ್ಕೆ ಹೋಗಬೇಡಿ, ಮನೇಲೇ ಇರಿ, ಬಟ್ ನಿಮ್ಮದು ರಿಹ್ಯಾಬಿಲಿಟೇಷನ್ ಪಾರ್ಟ್ ಸ್ಟಾರ್ಟ್ ಮಾಡಿ. ಅಂದರೆ ಚೆನ್ನಾಗಿ ವಾಕ್ ಮಾಡಿ, ಸ್ವಲ್ಪ ಪೇನ್ ಕಡಿಮೆ ಆದ್ಕೊಳ್ಳೆ ಮತ್ತೆ ಎಕ್ಸಸೈಸು ಸ್ಟಾರ್ಟ್ ಮಾಡ್ತೇವೆ. ಇವೆಲ್ಲ ಮಾಡೋದ್ರಿಂದ ನೀವು ಮತ್ತೆ ವಾಪಸ್ ನಿಮ್ಮ ಒರಿಜಿನಲ್ ಸ್ಟ್ರೆಂತಿಗೆ ಬಂದ್ರೆ ಮತ್ತೆ ಇನ್ನೊಂದು ತೊಂದರೆ ಬರೋ ಚಾನ್ಸಸ್ ಕಡಿಮೆ. ಈಗ ಎಷ್ಟೊಂದು ಜನ ಕೇಳೋದದೆ, ಒಂದ್ಸಲಿ ಸರ್ಜರಿ ಮಾಡಿದ ಕೂಡಲೇ ಲೈಫ್ ಲಾಂಗ್ ಸರಿ ಆಗಲ್ಲ. ಹಾಗೆ ಒಂದ್ಸಲಿ ಈಗೇನು ತೊಂದರೆ ಇದೆ ಅದಕ್ಕೆ ಸರ್ಜರಿ ಮಾಡ್ತೀವಿ ಅಥವಾ ಇಂಜೆಕ್ಷನ್ ಕೊಡ್ತೀವಿ. ಅದ ನಂತರ ಈಗ ಬಂದಿರೋ ಕಾರಣ ಏನು, ನೀವು ಪೋಸ್ಚರ್ ಸರಿ ಇಲ್ಲ ಅಥವಾ ವೀಕ್ನೆಸ್, ನೀವು ಅವನ್ನೆಲ್ಲ ಸರಿ ಮಾಡ್ಕೊಳ್ದೆ ಬರೀ ಸರ್ಜರಿ ಮಾಡ್ಕೊಳ್ಳೆ ಸರಿಯಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಈಗ ಸರ್ಜರಿ ಮಾಡಿ ನಿಮ್ಮ ಈಗಿರೋ ತೊಂದರೆ ಸರಿ ಮಾಡ್ತೀವಿ, ಬಟ್ ಮುಂದಿಂದು ನೀವು ಸರಿ ಮಾಡ್ಕೊಳ್ಳೇಬೇಕು. ಸೊ ಈ ರೀತಿ ನಿಮಗೆ, ಬಟ್ ಈ ಫಾಸ್ಟ್ ರಿಕವರಿಗೆ ನಮ್ಗೆ ಈಗಿಂದು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಭಾಳ ಹೆಲ್ಪ್ ಆಗ್ತದೆ. ಇದೇ ರೀತಿ ಈವನ್ ಸ್ಕ್ರೂ ಹಾಕೋದು ಕೂಡ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ ಬಂದಿದೆ. ಸೊ ಸ್ಮಾಲ್ ಕಟ್ಸ್ ಮಾಡಿ ಸ್ಕ್ರೂ ಹಾಕ್ಬೋದು, ಇಲ್ಲ ಓಪನ್ ಮಾಡಿ ಸ್ಕ್ರೂ ಹಾಕಿದ್ರು ಕೂಡ ನಿಮ್ಗೆ ಈಗಿನ ಮೊದಲ ಥರ ಇಲ್ಲ. ಈಗೆಲ್ಲ ತಾಂತ್ರಿಕತೆ ಬಹಳಷ್ಟು ಮುಂದುವರೆದಿರೋದ್ರಿಂದ ಯಾವುದೇ ಶಸ್ತ್ರಚಿಕಿತ್ಸೆಗೆ ಅಷ್ಟೊಂದು ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು, ಈವನ್ ಈಗೂ ಕೂಡ ನಾರ್ಮಲ್ ಜನ ಅಲ್ಲ, ಡಾಕ್ಟರ್ಗಳು ನಾನು ನೋಡಿದ್ದೇನೆ, ಎಷ್ಟೊಂದು ಜನ ಪೇಷಂಟ್ಸ್ಗೆ ಹೆದರಿಸ್ಬಿಡ್ತಾರೆ. ಪೇನ್ ಇದೆ, ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಪ್ಯಾರಲೈಸ್ ಆಗಿಬಿಡ್ಬೋದು. ಇಲ್ಲ ಅಂತಲ್ಲ,
ನಾವು ನೋಡಿರಂಗೆ 98-99% ಏನೂ ಆಗಲ್ಲ. ಅಲ್ಲ, ಶಸ್ತ್ರಚಿಕಿತ್ಸೆ ಆ ಪದ ಕೇಳ್ತಾ ಇದ್ದಂಗೆ ಹೆದರೋದೇ ಜಾಸ್ತಿ ಜನ. ಹೌದು. ಅಲ್ಲ, ಯಾವುದೇ ಶಸ್ತ್ರಚಿಕಿತ್ಸೆನೂ ಯಾರಿಗೂ ಇಷ್ಟ ಇರಲ್ಲ, ಬಟ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದಾಗ ಮಾಡಲೇಬೇಕು. ಬಟ್ ಏನಂದರೆ ಈ ಸ್ಪೈನಲ್ಲಿ ಮೊದಲ ಥರ ಇಲ್ಲ, ಮೇ ಬಿ 30-35 ಇಯರ್ಸ್ ಅಲ್ಲ, ಅವಾಗಿನ್ನ ಅದ್ರ ತಾಂತ್ರಿಕತೆ ಇರಲಿಲ್ಲ, ಪ್ಲಸ್ ಸರ್ಜನ್ಗಳಿಗೂ ಅದ್ರದ್ದು ನರ್ವ್ ಹ್ಯಾಂಡ್ಲಿಂಗು ಇದೆಲ್ಲ ಸ್ವಲ್ಪ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ, ಅವಾಗ ರಿಸ್ಕ್ಗಳೆಲ್ಲ ಇತ್ತು. ಬಟ್ ಈಗ ಆಗಿಲ್ಲ. ಈಗೆಲ್ಲ ಸ್ಪೈನ್ ಸರ್ಜರಿ ಅಂದರೆ ಇಟ್ ಈಸ್ ಲೈಕ್ ಎನಿ ನಾರ್ಮಲ್ ಸರ್ಜರಿ ಥರನೇ. ಈಗ ಯಾವುದೇ ಸರ್ಜರಿ ಮಾಡಿದ್ರು ಅವರು 1-2% ರಿಸ್ಕ್ ಹೇಳ್ತಾರೆ. ಅದೇ ರೀತಿ ಸ್ಪೈನ್ ಸರ್ಜರಿಲಿ ನಾವು 1-2% ರಿಸ್ಕ್ ಹೇಳ್ತೀವಿ. ರೇರ್, ಅದು ಆಗೋದು ರೇರು, ಎಷ್ಟೊಂದು ಕಾರಣದಿಂದ ಆಗ್ಬೋದು. ಬಟ್ ಅದಕ್ಕೆ ಆ 1-2% ರಿಸ್ಕಿಗೆ ಹೆದರ್ಕೊಂಡು ನೀವು ಶಸ್ತ್ರಚಿಕಿತ್ಸೆ ಮಾಡದೇ ಇರೋದು ಅಂದರೆ ಬೇಕಾದಾಗ, ಎಲ್ಲ ಟೈಮ್ ಅಂತಲ್ಲ, ಅಬ್ಸಲ್ಯೂಟ್ಲಿ ನೀಡ್ ಇದೆ. ಈ ಕಾಲು ವೀಕ್ ಆಗ್ತಾ ಇದೆ, ನಡಿಲಿಕ್ಕೆ ಆಗಲ್ಲ. ಎಷ್ಟೋ ಜನ ನಾವು ನೋಡಿದ್ದೀನಿ, ನಡಿಲಿಕ್ಕೆ ಆಗಲ್ಲ, ಆಯ್ತು ಹಂಗೆ ಕುತ್ಕೊಂಡೇ ಜೀವನ, ಸ್ವಲ್ಪ ಏನೋ ಬಾತ್ರೂಮ್ಗೆ ಹೋಗೋದು, ಕುತ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಜೀವನ ಸಾಗಿಸ್ತಾ ಇರ್ತಾರೆ. ಆ ಥರ ಮಾಡ್ಲಿಕ್ಕೆ ಶಸ್ತ್ರಚಿಕಿತ್ಸೆ ಬೇಡ. ಬಟ್ ನೀವು ಆಕ್ಟಿವ್ ಇರಬೇಕಂದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕು. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಶಸ್ತ್ರಚಿಕಿತ್ಸೆಯಿಂದ ಭಾಳ ತೊಂದರೆ ಆಗತ್ತೆ ಅಂತ ಹೆದರ್ಕೊಂಡು ಕೂಡ ಅವಶ್ಯಕತೆ ಈಗಿನ ಕಾಲದಲ್ಲಿ ಇಲ್ಲ. ಈಗ ಇದು ಎನಿ ನಾರ್ಮಲ್ ಸರ್ಜರಿ ಥರನೇ, ಮ್ಯಾಕ್ಸಿಮಮ್ 1-2%. ಆ ರಿಸ್ಕ್ ನಿಮ್ಗೆ ಯಾವುದೇ ಸರ್ಜರಿಯಲ್ಲೂ ಇರುತ್ತೆ. ಆದರೆ ಶಸ್ತ್ರಚಿಕಿತ್ಸೆ ಆದ ನಂತರ ಆ ವ್ಯಕ್ತಿ ಹೇಗಿರ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಯೂಶಲಿ ಸ್ವಲ್ಪ ಟೈಮ್ ನಿಮ್ಮದು ರಿಹ್ಯಾಬಿಲಿಟೇಷನ್ ಅಂತ ಹೇಳಿ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಮಾಡ್ಕೊಂಡ್ಬಿಟ್ರೆ ಮೇ ಬಿ 2 ಮಂತ್ಸ್ ಹಿಡಿಬೋದು. ನಿಮ್ಮ ಡಿಪೆಂಡ್ಸ್ ನಿಮ್ಮ ಸ್ಟ್ರೆಂತ್ ಮೇಲೆ. ಯಂಗ್ಸ್ಟರ್ಸ್ ಅಂತೂ 1 ಮಂತಲ್ಲೇ ರೆಡಿ ಆಗ್ತಾರೆ. ಏಜ್ ಆದವ್ರು ಮೇ ಬಿ 3 ಮಂತ್ಸ್ to 6 ಮಂತ್ಸ್ ಅಲ್ಲಿ ರೆಡಿ ಆಗ್ಬೋದು. ಈಗ ಬೋನ್ ವೀಕ್ ಇದ್ರೆ ಅದಕ್ಕೂ ಇಂಜೆಕ್ಷನ್ಸ್ ಬಂದಿದೆ, ಮಸಲ್ ಸ್ಟ್ರೆಂತ್ ಮಾಡ್ತೀವಿ, ನರ್ವ್ ಸ್ಟ್ರೆಂತ್, ಈ ಥರ ಎಲ್ಲ ಮಾಡ್ಕೊಂಡ್ರೆ ನಿಯರ್ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ಆಗ್ಲಿಂದ ನಾವು ಮಾತಾಡ್ಬೇಕಾದ್ರೆ 2-3 ಸಲ ಈ ಸ್ಲಿಪ್ ಡಿಸ್ಕ್ ಬಗ್ಗೆ ಮಾತಾಡಿದ್ವಿ. ಇದು ಯಾತಕ್ಕಾಗುತ್ತೆ? ಸ್ಲಿಪ್ ಡಿಸ್ಕ್ ಅದೇ, ಈಗ ನಿಮ್ಮ ಸ್ಟ್ರೆಂತ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ನೀವು ಬೆನ್ನ ಮೇಲೆ ಭಾರ ಹಾಕಿದರೆ ಮಸಲ್ ಫಸ್ಟ್ ಸ್ವಲ್ಪ ಪ್ರೊಟೆಕ್ಷನ್ ಕೊಡುತ್ತೆ. ಅದಕ್ಕೂ ಮೀರಿ ಭಾರ ಹಾಕಿದರೆ ಅವಾಗ ಡಿಸ್ಕ್ ಮೇಲೆ ಭಾರ ಬೀಳುತ್ತೆ. ಡಿಸ್ಕ್ ಯೂಶಲಿ ವೆಲ್ ಸಪೋರ್ಟೆಡ್ ಇದೆ, ಅಷ್ಟು ಸುಲಭವಾಗಿ ಬರಲ್ಲ. ಫಸ್ಟ್ ಸ್ಟೇಜಲ್ಲಿ ಡಿಸ್ಕ್ ಬಲ್ಜ್ ಅಂತ ಆಗುತ್ತೆ. ಬಟ್ ಆ ಡಿಸ್ಕ್ ಬಲ್ಜ್ ಸ್ಟೇಜಲ್ಲಿ ಅಂದರೆ ನಿಮಗೆ ಆವಾಗಲೇ ಬೆನ್ನೋವು ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಅದಕ್ಕೂ ಗಮನ ಕೊಡಲ್ಲ. ಯಾವಾಗ ಹೋಗಿ ಬೆನ್ನೋವು ಇರುತ್ತೆ, ಕಡಿಮೆ ಆಗುತ್ತೆ, ಏನೋ ಟ್ರೀಟ್ಮೆಂಟ್ ಪೇನ್ ಕಿಲ್ಲರ್ ತೊಗೊಳ್ತೀರಿ, ಮಾಡ್ತಾ ಹೋಗಿ ಒಂದಿನ ಹೆವಿ ಭಾರ ಎತ್ತಿತ್ರಿ, ಅಥವಾ ಒಂದು ವೆಹಿಕಲಲ್ಲಿ ಹೋಗ್ತಾ ಒಂದು ಎತ್ತು ಹಾಕುತ್ತೆ. ಅಂಥ ಟೈಮಲ್ಲಿ ಡಿಸ್ಕ್ ಪೂರ್ತಿ ಅದ್ರ ಜಾಗದಿಂದ ಹೊರಗಡೆ ಬಂದ್ಬಿಡುತ್ತೆ. ಹೊರಗಡೆ ಬಂದರೆ ಅದಕ್ಕೆ ಸ್ಲಿಪ್ ಡಿಸ್ಕ್ ಅಂತೀವಿ. ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಏನಂದರೆ ಹೊರಗಡೆ ಬಂದ ಕೂಡಲೇ ನರದ ಮೇಲೆ ಪ್ರೆಷರ್ ಹಾಕುತ್ತೆ. ಅವಾಗ ನಿಮಗೆ ಸಿವಿಯರ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಲ್ಲಿ ತನಕ ಹೋಗದೇನೆ ಮೊದಲೇನೆ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಈ ಬೆನ್ನು ನೋವಿನಿಂದ, ಅದರಲ್ಲೂ ಈ ಕೆಳಗಿನ ಬೆನ್ನು ನೋವಿನಿಂದ ತಪ್ಪಿಸ್ಕೋಬಹುದು ಅಂತ ತಾವು ಹೇಳ್ತೀರಾ? ಅರ್ಲಿ ಫಸ್ಟ್ ಸ್ಟೇಜ್ ಹೇಳಿದ್ನಲ್ಲ, ಬರೀ ಮಸಲ್ ವೀಕ್ ಆಗಿ ಪೇನ್ ಬರುತ್ತೆ, ಆ ಸ್ಟೇಜ್ ಭಾಳ ಬೆಸ್ಟ್, ಕ್ಯೂರ್ ಆಗಿಬಿಡುತ್ತೆ. ಅದ್ರ ನೆಕ್ಸ್ಟ್ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೀವಿ. ಡಿಸ್ಕ್ ಸ್ವಲ್ಪ ವೀಕ್ ಆಗುತ್ತೆ ಬೇಸಿಕ್ಲಿ ಅಷ್ಟೇ, ಬಟ್ ಇನ್ನು ಅದ್ರದ್ದು ಏನು ಜಾಸ್ತಿ ತೊಂದರೆ ಕೊಡುತ್ತೆ, ಯಾವಾಗಾದ್ರು ಒಂದ್ಸಲಿ ಪೇನ್ ಕೊಡ್ತಾ ಇರುತ್ತೆ. ಆ ಸ್ಟೇಜಲ್ಲಿ ಮಾಡಿದ್ರೂ ನಾರ್ಮಲ್ ಆಗ್ಬೋದು ನೀವು. ಅದು ಬಿಟ್ಟು ನೆಕ್ಸ್ಟ್ ಡಿಸ್ಕ್ ಬಲ್ಜ್ ಅಂತ ಆಗುತ್ತೆ. ಅವಾಗ ಇನ್ನೂ ಸ್ವಲ್ಪ ನಿಮ್ಮದು ಪೇನ್ ಸಿವಿಯರಿಟಿನೂ ಜಾಸ್ತಿ ಆಗುತ್ತೆ, ಬರೋವಂಥ ಫ್ರೀಕ್ವೆನ್ಸಿನೂ ಜಾಸ್ತಿ ಆಗುತ್ತೆ. ಅವಾಗೂ ನೀವು ನೆಗ್ಲೆಕ್ಟ್ ಮಾಡಿದರೆ ನಂತರ ಸ್ಲಿಪ್ ಡಿಸ್ಕ್ ಹೋಗೋದು. ಸೊ ನಮ್ಮ ಬೆನ್ನು ನೇಚರ್ ನಮಗೆ ಅಷ್ಟು ಸುಲಭವಾಗಿ ವೀಕ್ ಮಾಡಿಲ್ಲ. ಇಷ್ಟೆಲ್ಲ ನಿಮಗೆ ಒಕೇಶನ್ಸ್ ಕೊಡತ್ತೆ ನೀವು ಸರಿ ಮಾಡ್ಕೊಳ್ಳಿಕ್ಕೆ. ಬಟ್ ಯಾವುದೂ ನೀವು ಗಮನ ಕೊಡದೆ ಲಾಸ್ಟ್ ಸ್ಟೇಜಲ್ಲಿ ಬಂದರೆ ಅವಾಗ ನಿಮಗೆ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ. ಈ ತರಹ ಬೆನ್ನು ನೋವು ಇರ್ಬೋದು, ಸ್ಲಿಪ್ ಡಿಸ್ಕ್ ಇರ್ಬೋದು, ಇದೆಲ್ಲ ಮನುಷ್ಯನಿಗೆ ಬರುತ್ತೆ ಅಲ್ವಾ ಡಾಕ್ಟ್ರೆ? ಪ್ರಾಣಿಗಳಲ್ಲಿ ಇದನ್ನ ನಾವು ಬಹುಶಃ ಕಾಣೋದಿಲ್ಲ ಅಂತ ಅನ್ಸುತ್ತೆ. ಹೌದು, ಯಾವಾಗ ನಿಂತು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನೀವು 4 ಲೆಗ್ಡಲ್ಲಿ ಮಾಡಬೇಕಾದ್ರೆ ಬೆನ್ನ ಮೇಲೆ ಅಷ್ಟು ಪ್ರೆಷರ್ ಇರಲ್ಲ. ಬಟ್ ಮನುಷ್ಯ ಎವಾಲ್ವ್ ಆಗ್ತಾ ಯಾವಾಗ ಸ್ಟ್ರೈಟ್ ನಿಂತು ಮಾಡ್ಲಿಕ್ಕೆ ನಿಂತು ಕೂಡಲೇ ಬೆನ್ನ ಮೇಲೆ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದಕ್ಕೆ ತಕ್ಕಂಗೆ ಸ್ಟ್ರೆಂತ್ ಕೊಟ್ಟಿರ್ತಾರೆ, ನೇಚರಲ್ಲಿ ಇರುತ್ತೆ. ಬಟ್ ಯಾವಾಗ ನೀವು ಅದನ್ನ ಮೀರಿ ಮಾಡ್ತೀರಿ ಅಥವಾ ನಿಮ್ಮದು ಸ್ಟ್ರೆಂತ್ ಬಗ್ಗೆ ಏನೂ ಗಮನನೇ ಕೊಡಲ್ಲ, ಅವಾಗ ಈ ಥರ ಎಲ್ಲ ತೊಂದರೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಈ ಕೆಳಗಿನ ಬೆನ್ನಿನ ನೋವು ಬರದ ಹಾಗೆ ನೋಡ್ಕೋಬೇಕು ಅಂತಂದ್ರೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ? ಸಿಂಪಲ್. ಫಸ್ಟ್ ಥಿಂಗ್ ಪಾಸ್ಚರ್. ಈ ಪಾಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಕುತ್ಕೊಳ್ಳೋ ರೀತಿ ಆಗಲಿ, ನಿಂತ್ಕೊಳ್ಳೋ ರೀತಿ ಆಗಲಿ, ಅಥವಾ ಮಲ್ಕೊಳ್ಳೋ ರೀತಿ ಆಗಲಿ ಕರೆಕ್ಟ್ ಮಾಡ್ಕೋಬೇಕು. ಮಲ್ಕೊಳ್ಳೋದು ಮೇನ್ಲಿ ಎಲ್ಲ ಕಾಮನ್ ನಾನು ಹೇಳಿಲ್ಲ, ಕಾಮನ್ ಕೇಳೋದು ಯಾವ ರೀತಿ ಮಲ್ಕೋಬೇಕಂತ. ಯೂಶಲಿ ಸ್ಟ್ರೈಟ್ ಮಲ್ಕೋಬೇಕಂದ್ರೆ ಸುಪೈನ್ ಅಂತ ಹೇಳ್ತೀವಿ, ಅಥವಾ ಸೈಡ್ ಮಲ್ಕೋಬೇಕು. ರಿವರ್ಸ್ ಮಲ್ಗೋದು ಆದಷ್ಟು ಅವಾಯ್ಡ್ ಮಾಡಿದರೆ ಬೆಟರ್. ರಿವರ್ಸ್ ಮಲಗಿದಾಗ ನಿಮ್ಮದು ನೆಕ್ ಮೇಲೂ ಸ್ಟ್ರೈನ್ ಬೀಳುತ್ತೆ, ಅಬ್ಡಮೆನ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಆ ಪ್ರೆಷರ್ ನಿಮಗೆ ಬೆನ್ನಿಗೂ ಬರುತ್ತೆ. ಸೊ ಹಂಗಾಗಿ ಭಾಳ ತಪ್ಪಂತ ಹೇಳೋಕ್ಕೆ ಅವಾಯ್ಡ್ ಮಾಡಿದರೆ ಬೆಟರ್. ಈ ಮಲ್ಕೊಳ್ಳೋ ರೀತಿ ಆಗಲಿ, ಕುತ್ಕೊಳ್ಳೋ ರೀತಿ ಆಗಲಿ, ನಿಂತ್ಕೊಳ್ಳೋ ರೀತಿ ಆಗಲಿ ಸರಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದು ಫಸ್ಟ್ ಟ್ರೀಟ್ಮೆಂಟ್. ಇನ್ನೊಂದು ಶಕ್ತಿ ಇರಬೇಕು ನಿಮ್ಮ ಬೆನ್ನಲ್ಲಿ. ಜನರಲ್ ಹೋಲ್ ಬಾಡಿ ಸ್ಟ್ರೆಂತ್ ಇರಬೇಕು, ಎಸ್ಪೆಷಲಿ ಲೋವರ್ ಬ್ಯಾಕಲ್ಲಿ ಸ್ಟ್ರೆಂತ್ ಇದ್ದರೆ. ನಿಮ್ಮದು ಒಳ್ಳೆ ಬೆನ್ನಿನ ಸ್ಟ್ರೆಂತ್ ಇದ್ದರೆ ನೀವು ಎಷ್ಟು ಕೆಲಸ ಮಾಡಿದರೂ ನಡೆಯುತ್ತೆ. ಈಗ ನಿಮ್ಮ ಒಳ್ಳೆ ಸ್ಟ್ರೆಂತ್ ಇದ್ದರೆ 50 kg ಎತ್ತಿದ್ರೂ ನಡೆಯುತ್ತೆ. ನಿಮ್ಮ ಮಸಲ್ ಎಷ್ಟು ಸ್ಟ್ರೆಂತ್ ಸಪೋರ್ಟ್ ಮಾಡುತ್ತೋ ಅಷ್ಟರೊಳಗೆ ಕೆಲಸ ಮಾಡೋದನ್ನ ಕಲಿಬೇಕು. ಅದಕ್ಕಾಗಿ ಒಳ್ಳೆಯ
ಆಹಾರ ತಗೋಬೇಕು? ಒಂದು ಎಕ್ಸಸೈಸು ಮಾಡಬೇಕು, ಅದಕ್ಕೆ ತಕ್ಕಂಗೆ ಆಹಾರ ತಗೋ. ಪ್ರೋಟೀನ್ಸ್ ಭಾಳ ಇಂಪಾರ್ಟೆಂಟು. ಕ್ಯಾಲ್ಸಿಯಂ ಯಂಗರ್ ಸ್ಟ್ರೆಸ್ಗೆಲ್ಲ ಏಜ್ ಆಗ್ತಾ ಆಗ್ತಾ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ನೋಡ್ಕೊಂಡು ಕ್ಯಾಲ್ಸಿಯಂ ಚೆಕ್ ಮಾಡಿಕೊಂಡು ಬೋನ್ ಡೆನ್ಸಿಟಿ ಅಂತ ಮಾಡ್ತೀವಿ, ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಕ್ಯಾಲ್ಸಿಯಂ ತಗೊಳ್ಳೋದು. ಇನ್ನೊಂದು ಅದೇ ಇತ್ತೀಚೆಗೆ ನಾವು ಭಾಳ ನೋಡ್ತಾ ಇರೋದು ಈ ವಿಟಮಿನ್ ಡಿಫಿಷಿಯನ್ಸೀಸ್. ವಿಟಮಿನ್ ಡಿ ಅಂತೂ ಇಂಡಿಯನ್ಸಲ್ಲಿ ಭಾಳ ಕಾಮನ್. ಸಿಂಪಲ್ ಟ್ರೀಟ್ಮೆಂಟ್, ಒಂದು ವಾರಕ್ಕೊಂದು ಅದೊಂದು ಕೋರ್ಸ್ ಇರುತ್ತೆ, ವಾರಕ್ಕೊಂದು ಸ್ವಲ್ಪ ದಿನ ತೊಗೊಂಡು ರೆಗ್ಯುಲರ್ ಮಂತ್ಲಿ ತೊಗೊಳ್ಳೋ ಥರ ಅದು ಮಾಡೋದಾಗಲಿ. ಅಥವಾ ಈ B12 ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಎಸ್ಪೆಷಲಿ ವೆಜಿಟೇರಿಯನ್ಸಲ್ಲಿ ಇದು ಸ್ವಲ್ಪ ಕಾಮನ್. ಯಾಕಂದರೆ ಇದು ವೆಜಿಟೇರಿಯನ್ಸಲ್ಲಿ ಬರೀ ಸೊಪ್ಪಿನ ತರಕಾರಿಲಿ ಮಾತ್ರ ಇರುತ್ತೆ, ನಾನ್ ವೆಜ್ಜಲ್ಲಿ ಭಾಳ ಇರುತ್ತೆ. ಹಾಗಾಗಿ ವೆಜಿಟೇರಿಯನ್ಸಲ್ಲಿ B12 ಡಿಫಿಷಿಯನ್ಸಿ ಬರೋ ಚಾನ್ಸಸ್ ಕಡಿಮೆ. ಸೊ ಈ B12 ಡಿಫಿಷಿಯನ್ಸಿ ಬಂದರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಯೂಶಲಿ ಟೈರ್ಡ್ನೆಸ್ ಬರುತ್ತೆ, ತಲೆ ಚಕ್ರ ಬರುತ್ತೆ, ಕೂದಲು ಉದುರೋದಾಗುತ್ತೆ, ಈ ಥರ ಎಲ್ಲ ಸಿಮ್ಟಮ್ ಇದ್ದು ಜೊತೆಗೆ ನಿಮಗೆ ಬೆನ್ನೋವು ಬರ್ತಾ ಇದೆ ಅಂದರೆ ಆ ಸಿಮ್ಟಮ್ ಮೇಲೇ ಸುಮಾರು ಡಯಾಗ್ನೋಸ್ ಆಗುತ್ತೆ. ಅಂಥವ್ರಿಗೆ B12 ನೀವು ಕರೆಕ್ಟ್ ಮಾಡಿದ್ರೆ ಬೆನ್ನೋವು ಸರಿ ಹೋಗ್ಬಿಡುತ್ತೆ. ಸೊ ಈ ರೀತಿ ಏನು ತೊಂದರೆ ಇದೆ ಅದಕ್ಕೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಅದನ್ನ ಕರೆಕ್ಟಾಗಿ ರೀಪ್ಲೇಸ್ ಮಾಡೋದು, ಎಕ್ಸಸೈಸ್ ಮಾಡಿ ಸ್ಟ್ರೆಂತ್ ಮಾಡ್ಕೊಳ್ಳೋದು, ಆಮೇಲೆ ಪೋಸ್ಚರ್ ಕರೆಕ್ಟ್ ಇಟ್ಕೊಳ್ಳೋದು, ಇವು ಮಾಡೋದು. ಆ್ಯಂಡ್ ಈಗಿನ ಕಾಲದಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಸ್ಟ್ರೆಸ್. ಈಗೀಗ ಸ್ಟ್ರೆಸ್ಸಿಂದನೇ ಸ್ಟ್ರೆಸ್ಸಿಂದ ಪ್ರಾಬ್ಲಮ್ ಅಂದರೆ ನಿಮ್ಮ ಮಸಲ್ ಎಲ್ಲ ಟೈಟ್ ಆಗಿಬಿಡುತ್ತೆ. ಈಗ ಮಸಲ್ ಲ್ಯಾಕ್ಸ್ ಇದ್ದಾಗ ನಿಮಗೆ 1 ಗಂಟೆ ಕೂತ್ಕೊಂಡ್ರೆ, ಸ್ಟ್ರೆಸ್ ಇದ್ದಾಗ ನೀವು ಅರ್ಧ ಗಂಟೆಯಲ್ಲೇ ಮಸಲ್ ಸುಸ್ತಾಗುತ್ತೆ. ಆ್ಯಂಡ್ ಈಗಿನ ಜೀವನ ಶೈಲಿನೇ ಆಗಿದೆ, ಸ್ಟ್ರೆಸ್ ಭಾಳ ಇದೆ. ಈ ಸ್ಟ್ರೆಸ್ನ ಕಡಿಮೆ ಮಾಡೋ ಥರ ರೀತಿ ನೀವು ಸಿಂಪಲ್ ವಾಕ್ ಹೋಗ್ಬೋದು, ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡ್ಬೋದು, ಇವನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು. ಸೊ ಬೇಸಿಕ್ಲಿ ಪಾಶ್ಚರ್ ಕರೆಕ್ಟ್ ಇಟ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಏನಾದರೂ ಆಹಾರದಲ್ಲಿ ಕೊರತೆ ಇದ್ರೆ ಅದನ್ನ ಸರಿ ಮಾಡಿಕೊಂಡು ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ ಮಾಡಿಕೊಂಡ್ರೆ ಬೆನ್ನೋವು ಟ್ರೀಟ್ಮೆಂಟ್ ಮಾಡೋದು ಸುಲಭ. ಇದೇ ರೀತಿ ಮಾಡಬೇಕು. ಬಟ್ ಎಷ್ಟೊಂದು ಜನ ಮಾಡ್ತಾರೆ, ಬಟ್ ಪ್ರಾಬ್ಲಮ್ ಅಂದರೆ ಕನ್ಸಿಸ್ಟೆಂಟ್ ಆಗಿ ಮಾಡಲ್ಲ. ಅಟ್ಲೀಸ್ಟ್ ಸ್ವಲ್ಪ ದಿನ ಮಾಡ್ತಾರೆ, ಅದು ಸರಿ ಹೋಗ್ತಾ ಇದೆ ಅಂತಂದಾಗ ಅದನ್ನ ಬಿಟ್ಟೇ ಬಿಡ್ತಾರೆ. ಹಾಗೆ ಮಾಡಿದ್ರೆ ಅದನ್ನು ಕೂಡ ತಮ್ಮ ಜೀವನ ಶೈಲಿಯನ್ನಾಗಿ ಮಾಡ್ಕೊಂಡಾಗ ಮಾತ್ರ ಇಂತಹ ತೊಂದರೆಗಳಿಂದ ನಾವು ಮುಕ್ತರಾಗ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು. ನೀವು ಬೆನ್ನಿಗಂತ 45 ಮಿನಿಟ್ಸ್ ಟು 1 ಅವರ್ ಇಟ್ಬಿಡಿ. ನೀವು 23 ಅವರ್ಸ್ ಇದೆ ಅಂತಲೇ ತಿಳ್ಕೊಳ್ಳಿ. ಒಂದು 45 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ವಾಕು, ಒಂದು 15 ನಿಮಿಷ ಎಕ್ಸಸೈಸ್, ಇದು ರೆಗ್ಯುಲರ್ ಮಾಡ್ತಾ ಇದ್ರೆ ಇದೇ ನಿಮಗೆ ಸುಮಾರು ಬೆನ್ನೋವು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಡಾಕ್ಟರ್ ಪ್ರಕಾಶ್ ಅವರೇ. ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಈ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಡಾಕ್ಟರ್ ಪ್ರಕಾಶ್ ಅವರಿಗೆ ವಾಟ್ಸಪ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಡಾಕ್ಟರ್ ಪ್ರಕಾಶ್ ಅವರ ಮೊಬೈಲ್ ಸಂಖ್ಯೆ 9980032124 9980032124. ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಮಾತ್ರ ಕಳಿಸಿ. ಕರೆ ಮಾಡುವ ಪ್ರಯತ್ನವನ್ನು ಮಾಡಬೇಡಿ, ಡಾಕ್ಟರ್ ತುಂಬಾ ಬ್ಯುಸಿ ಇರ್ತಾರೆ. ಥ್ಯಾಂಕ್ ಯು ಡಾಕ್ಟರ್.